वर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। योऽन्तः प्रविश्य मम वाचमिमां प्रसुप्तां सञ्जीवयेत् अखिलशक्तिधरस्वधाम्ना। अन्यांश्च हस्तचरण श्रवणत्वगादीन् प्राणान् नमो भगवते पुरुषाय तुभ्यं। हरि ओम हरि ओम हरि ओम। ಆತ್ಮೀಯ ಬಂಧುಗಳೇ, ನಾವು ಈ ವಾರದ ಪ್ರಾರಂಭದಿಂದ ನಾವು ಉಪನಿಷತ್ತಿನ ಕಲಿಯತಕ್ಕಂತ ಸಾಹಸವನ್ನ ಮಾಡ್ತಾ ಇದ್ದೀವಿ. ಹೇಳ್ಕೊಡೋದು ಒಂದು ಸಾಹಸ, ಕಲ್ತ್ಕೊಳ್ತಕ್ಕಂಥದ್ದು ಒಂದು ಸಾಹಸವೇ ಸರಿ. ಆದ್ರೆ ಸಂತೋಷ ಏನಪ್ಪಾ ಅಂತಂದ್ರೆ, ಹೇಳ್ಕೊಡೋರು ಕಷ್ಟ ಆಗ್ತಿದ್ರು ಕೂಡ ಅರ್ಥವಾಗುವಂತವ್ರಿಗೆ ಅರ್ಥ ಆಗ್ತಾ ಇದೆ ಅಂತ ಹೇಳ್ತಿದ್ದೀರಲ್ಲ, ಅದೇ ಒಂದು ದೊಡ್ಡ ಸಂಗತಿ. ಸಾಮಾನ್ಯವಾಗಿ ಒಂದು ಮಾನಸಿಕವಾಗಿ ಒಂದು ಕೂತ್ಕೊಂಡ್ಬಿಡುತ್ತೆ, ಇದು ನನಗೆ ಬರೋಲ್ಲ, ಇದು ಬಹಳ ಕಷ್ಟ ಅಂತ ಕೂತ್ಕೊಂಡ್ಬಿಟ್ರೆ ಒಂದು ಪುಟಾಣಿ ಹಳ್ಳ ಕೂಡ ಹಾರಕ್ಕಾಗೋದಿಲ್ಲ ಆ ಆಟಿಟ್ಯೂಡ್ ಇದ್ರೆ. ಅದಕ್ಕೋಸ್ಕರ ಯಾವಾಗ್ಲೂ ಹೇಳುವಂಥದ್ದು ಒಂದೇ, ನಮಗ್ ಬರಲ್ಲ ಅಂತ ಅನ್ಕೋಬೇಡಿ, ಪ್ರಯತ್ನ ಮಾಡಿ. ಎಲ್ಲಾನು ಬರೆದಿದ್ರು ಪರವಾಗಿಲ್ಲ, ಒಂದ್ ಸ್ವಲ್ಪ ಬಂದ್ರು ಕೂಡ ನಮ್ಗೆ ಸಮಾಧಾನ ಸಿಗುತ್ತೆ ಮನಸ್ಸಿಗೆ. ಅದಕ್ಕೋಸ್ಕರ ಕಲ್ತ್ಕೊಳ್ತಕ್ಕಂಥದ್ದು, ಹೇಳ್ಕೊಡ್ತಕ್ಕಂಥದ್ದು ಎರಡು ಕೂಡ ಪ್ರಯಾಸ. ಆದ್ರೆ ಆ ಪ್ರಯಾಸದಲ್ಲಿ ಭಗವಂತನ ಕೃಪೆಯಿಂದ ನಾವು ಯಶಸ್ವಿ ಆಗ್ತೀವಿ ಅಂತ ನನಗೆ ನಂಬಿಕೆ ಇದೆ. ಮತ್ತೆ ನಿಮ್ಮೆಲ್ಲರ ಜಿಜ್ಞಾಸೆ ಮತ್ತೆ ನಿಮ್ಮೆಲ್ಲರ ಒಂದು ಆಸಕ್ತಿಯನ್ನು ಕೂಡ ಕಾಪಾಡಿಕೊಳ್ಬೇಕು, ಅದು ಕೂಡ ನನ್ನ ಜವಾಬ್ದಾರಿ. ಈಗಾಗ್ಲೇನೆ 11 ಶ್ಲೋಕದ ತನಕ ಆಗಿದೆ. ಒಂದ್ಸತಿ 11 ಶ್ಲೋಕವನ್ನು ಕೂಡ ಓದ್ತೀನಿ. ಈಗಾಗಲೇ ವಿಶ್ವನಾಥರು ಕಳಿಸ್ಕೊಟ್ಟಿದ್ದಾರೆ ಪ್ರಿಂಟ್ ಇದೆಲ್ಲ ಕೂಡ. ನಾನು ಅದನ್ನ ನೋಡ್ಕೊಂಡು ನೀವು ಜೊತೆಗೆ ಹೇಳ್ತಕ್ಕಂತ ಪ್ರಯತ್ನವನ್ನು ಮಾಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತೆ ತೇನ ತ್ಯಕ್ತೇನ ಭುಂಜೀತಾಃ ಮಾ ಕೃತಃ ಕಸ್ಯ ಸ್ವಿತ್ತನಂ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಏವಂ ತ್ವಯಿ ನಾನ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಅಸೂರ್ಯಾ ನಾಮತೆ ಲೋಕಾ ಅಂಧೇನ ತಮಸಾ ವೃತಾಃ ತಾಂಸ್ತೆ ಪ್ರೀತ್ಯಾಭಿಗಚ್ಚಂತಿ ಏಕೆ ಚಾತ್ಮನೋ ಜನಾಃ ಅನೇಜದೇಕಂ ಮನಸ್ಸೋ ಜವೀಯೋ ನೈನದ್ದೇವ ಆಪ್ನುವನ್ ಪೂರ್ವಮರ್ಷತೆ ತದ್ಧಾವತೋ ಅನ್ಯಾನತ್ಯೇತಿ ತಿಷ್ಠತೆ ತಸ್ಮಿನ್ನಪೋ ಮಾತರಿಶ್ವಾ ದದಾತಿ ತದೇಜತಿ ತನ್ನೇಜತಿ ತದ್ದೂರೆ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುತಿಷ್ಠತಿ ಅನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜುಗುಪ್ಸತೆ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂತ್ ವಿಜಾನತಃ ತತ್ರ ಕೋ ಮೋಹಃ ಕಶೋಕಃ ಏಕತ್ವಂ ಅನುಪಶ್ಯತಃ ಸಪರ್ಯಗಾತ್ ಶುಕ್ರಂ ಅಕಾಯಂ ಔವ್ರಣಂ ಸ್ನಾವಿರಂ ಶುದ್ಧಮಪಾಪವಿದ್ಧಂ ಕವಿರ್ಮನೀಷೀ ಪರಿಭೂಃ ಸ್ವಯಂಭೂಃ ಯಥಾ ತತ್ಯತೋರ್ಥಾನ್ ವಿದದಾಹ ಶಾಶ್ವತೀಭ್ಯಃ ಸಮಾಭ್ಯಃ ಅಂಧಂತಮಂ ಪ್ರವಿಶಂತಿ ಯೇ ಅವಿದ್ಯಾಮುಪಾಸತೆ ತತೋ ಭೂಯ ಇವತೆ ತಮೋ ಯವು ವಿದ್ಯಾಯಾಮೃತಾಃ ಅನ್ಯದೇವ ಆಹುಃ ವಿದ್ಯೆಯ ಅನ್ಯದಾಹುರವಿದ್ಯೆಯ ಇತಿ ಶುಶ್ರುಮಧೀರಾಣಾಂ ಯೇನಸ್ತದ್ವಿಚಕ್ಷಿರೇ ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದೋ ಉಭಯಂ ಸಹ
ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಶ್ನುತೆ. ಹೀಗೆ 11 ಶ್ಲೋಕ ನಿನ್ನೆಯ ತನಕ ಆಗಿದೆ. ಈ ಕೆಲವರಿಗೆ ಕೆಲವು ಜಿಜ್ಞಾಸೆ ಅಥವಾ ಗೊಂದಲ ಉಂಟಾಗಿದೆ. ಅದನ್ನು ಕ್ಲಾರಿಫೈ ಮಾಡ್ಬಿಟ್ಟು ಮುಂದಕ್ಕೆ ಹೋಗ್ತೇನೆ. ವಿದ್ಯಾಂಚ ಅವಿದ್ಯಾಂಚ, ವಿದ್ಯೆ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು. ಅವಿದ್ಯೆ ಅಂತಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಎರಡೂ ಇಂಪಾರ್ಟೆಂಟ್. ಹಂಗಾರೆ ವಿದ್ಯೆ ಅಂತಂದ್ರೆ ಏನು ಅಂತಂದ್ರೆ ಯಥಾರ್ಥ ಜ್ಞಾನ, ಅದಕ್ಕೆ ವಿದ್ಯಾ ಅಂತಂತಾರೆ. ಇನ್ನೊಂದು ಅಯಥಾರ್ಥ ಜ್ಞಾನ ಅಂದ್ರೆ ಅರೆಬರ ತಪ್ಪು ತಿಳ್ಕೊಳ್ಳೋದು, ಅದಕ್ಕೆ ಅವಿದ್ಯೆ ಅಂತಂತಾರೆ, ವಿಪರೀತ ಜ್ಞಾನ. ಎರಡರ ಬಗ್ಗೆನೂ ನಾಲೆಡ್ಜ್ ಇರ್ಬೇಕು. ಯಾವುದು ವಿಪರೀತ ಜ್ಞಾನ ಅಂದ್ರೆ ಯಾವುದು, ಸಂಶಯ ಜ್ಞಾನ ಅಂತಂದ್ರೆ ಯಾವುದು, ಸ್ಪಷ್ಟ ಜ್ಞಾನ ಯಾವುದು ಅಂತ ತಿಳ್ಕೊಳ್ಬೇಕು. ಯಾರು ಅವಿದ್ಯೆ ಅಂತಂದ್ರೆ ಏನೇನು ಅಂದ್ರೆ ನಿಷೇಧಗಳು, ತಪ್ಪು ಜ್ಞಾನವನ್ನ ಅದು ಸರಿಯಾಗಿ ತಿಳ್ಕೊಂಡು ಅಂತಂದ್ರೆ ಅದರಿಂದ ಒಂದಂತೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಂತಂದ್ರೆ ಈ ಜನನ ಮರಣಗಳು ಇದು ಈ ಮೃತ್ಯುವನ್ನು ತೀರ್ಪ, ಮೃತ್ಯುವನ್ನ ಗೆಲ್ತೇವೆ ಅಂತ. ಇನ್ನು ವಿದ್ಯೆನೂ ತಿಳ್ಕೊಂಬಿಟ್ರೆ ಸರಿಯಾಗಿ, ಜ್ಞಾನವನ್ನು ಸರಿಯಾಗಿ ತಿಳ್ಕೊಂಡ್ರೆ ಆಗ ಅಮೃತಮಶ್ನುತೆ ಅಂತ, ಅಂದ್ರೆ ಮುಕ್ತಿಯನ್ನು ಪಡೆಯುತ್ತೇವೆ ಅಂತ. ಇದು 11ನೇ ಶ್ಲೋಕ. ಎಲ್ಲರಿಗೂ ಒಂದು ನಿನ್ನೆ ಪ್ರಶ್ನೆಗಳು ಕೇಳಿದಾಗ ಒಂದು ವಿಷಯ ಗೊತ್ತಾಯ್ತು. ಏನಂತಂದ್ರೆ ಸ್ವಲ್ಪ ಏನೋ ಗೊಂದಲ, ಅದಂಗೆ ಇದಂಗೆ ಅಂತ ಕೇಳ್ತಿದ್ವಿ. ಅದಕ್ಕೆ ಈ ವಿದ್ಯೆ ಅವಿದ್ಯೆ ಬಗ್ಗೆ ಒಂದಿಷ್ಟು ಕ್ಲಾರಿಫಿಕೇಶನ್ ಆಗ್ಬೇಕು. ಏನದು ಅಂತಂದ್ರೆ ಪ್ರಾಯಶಃ ಉದಾಹರಣೆ ಮುಖಾಂತರ ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ತದೆ. ಏನಂತಂದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು ಎರಡೂ ಗೊತ್ತಿರ್ಬೇಕು. ಬರೇ ಮಾಡ್ಬೇಕು ಅನ್ನೋದು ಗೊತ್ತಿದೆ ಅಂತಂದ್ರೆ ಆಗಲ್ಲ. ಏನ್ ಮಾಡ್ಬಾರ್ದು ಗೊತ್ತಿದೆ, ತಪ್ಪು ಮಾಡ್ಬಿಟ್ರೆ ತಿರ್ಗಾ ಮತ್ ನರಕಕ್ಕೆ ಹೋಗ್ಬೇಕಾಗ್ಬರ್ತವ. ಅದಕ್ಕೋಸ್ಕರ ವಿಧಿ ಅಂತಾರೆ, ಏನ್ ಮಾಡ್ಬೇಕು ಅಂತ ವೇದ ಉಪನಿಷತ್ತುಗಳಿದೆ, ಆ ರೀತಿ ನಡ್ಕೊಳ್ಬೇಕು. ನಿಷೇಧ ಅದ್ರಲ್ಲೇ ಹೇಳಿದೆ, ಏನ್ ಮಾಡಬಾರ್ದು ಅನ್ನೋದು ಇದೆ. ಎರಡೂ ತಿಳ್ಕೊಳ್ಬೇಕು. ಯಾವ ರೀತಿ ಒಬ್ಬ ವೈದ್ಯನ ಹತ್ರಕ್ಕೆ ಹೋದ್ರೆ ನಮ್ಗಾಗಿರ್ತಕ್ಕಂಥ ಕಾಯಿಲೆ ಅದನ್ನೆಲ್ಲ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡ್ಬೇಕಾದ್ರೆ ಅವ್ರಿಗೆ ಜ್ಞಾನ ಇರ್ಬೇಕು, ಏನಾಗಿದೆ ಎಲ್ಲ ತಿಳಿತಾರೆ. ತಿಳಿದ್ಮೇಲೆ ಅವ್ರು ನಮ್ಗೆ ಹೇಳ್ತಾರೆ, ನೋಡಿ ನಿಮ್ಗೆ ಇಂತಿಂತ ಕಾಯಿಲೆ ಆಗಿದೆ, ಅದಕ್ಕೋಸ್ಕರ ಇಂತಿಂತ ಔಷಧಿ ತಗೋಬೇಕು ಅಂತ ಹೇಳಿ ನಮ್ಮೊಂದು ಹೇಳ್ತಾರೆ. ಇದಕ್ಕೆ ಪಥ್ಯ ಅಂತಾರೆ. ಮತ್ತೆ ನೀವೇನ್ ತಿನ್ಬೇಕು ಅಂತೆಲ್ಲ ಹೇಳ್ತಾರೆ, ಇಂತಿಂತ ತಗೊಳ್ಳಿ ಆಹಾರ ಅಂತ. ಇದೆಲ್ಲ ವಿದ್ಯೆ ಇದು. ಇನ್ನು ಅವಿದ್ಯಾ ಏನು ಅಂತಂದ್ರೆ ನೀವ್ ಏನ್ ಮಾಡಬಾರ್ದು ಅಂತ ಹೇಳ್ತಾರೆ ಅವ್ರು, ಅಪಥ್ಯ. ತುಂಬಾ ನೆಗಡಿ ಇದೆಯಲ್ವಾ, ಫ್ರಿಜ್ನಲ್ಲಿ ಐಟಮ್ಸ್ ತಿನ್ಬೇಡಿ ಅಂತ ಹೇಳ್ತಾರೆ. ಅದು ಗೊತ್ತಿರ್ಬೇಕದು, ಏನೇನ್ ಮಾಡಬಾರ್ದು ಅನ್ನೋದು ಆ ವೈದ್ಯನಿಗೆ ಗೊತ್ತಿರ್ಬೇಕು. ಅದೆಲ್ಲ ಹೇಳ್ತಾರೆ. ಅದಕ್ಕೆ ಅಪಥ್ಯವನ್ನ ಮಾಡಬೇಡಿ ಅಂತ ಹೇಳ್ತಾರೆ. ನಾವು ಕೊಡೋ ಔಷಧಿ ಉಪಯೋಗ ಆಗಲ್ಲ ಅವಾಗ ಅಂತ. ಅದಕ್ಕೋಸ್ಕರ ಪಥ್ಯ ಮತ್ತು ಅಪಥ್ಯ ಅಂತ ಎರಡಿದೆ. ವಿಶೇಷವಾಗಿ ಆಯುರ್ವೇದದಲ್ಲಿ ಬಳಸ್ತಾರೆ ಅದನ್ನು. ಅದು ಇಂಗ್ಲಿಷ್ ಅವರು ಹೇಳ್ತಾರೆ, ಇಂತಿಂತ ತಗೊಳ್ಳಿ ತಿನ್ಬೇಡಿ ಅಂತ ಹೇಳ್ತಾರೆ. ಅದೇ ರೀತಿನಲ್ಲಿ ಬದುಕಬೇಕಾಗಿ ಬಂದ್ರೆ ಯಾವ ಜ್ಞಾನದ ಅವಶ್ಯಕತೆ ಹೇಗಿರ್ಬೇಕು ಅನ್ನತಕ್ಕಂಥದ್ದು ನಾವೆಲ್ಲ 1ನೇ ಶ್ಲೋಕ 2ನೇ ಶ್ಲೋಕದಲ್ಲಿ ಕೇಳ್ತೀವಿ. ಹೇಗಿರ್ಬೇಕು ಅಂತ, ಹೇಗಿರಬಾರ್ದು ಅನ್ನೋದು ಕೂಡ ಮುಂದೆ ಎಲ್ಲ ಬೇರೆ ಬೇರೆ ಸಂದರ್ಭಗಳು ಹೇಳ್ತಾರೆ. ಅದನ್ನು ತಿಳ್ಕೊಳ್ಬೇಕು. ಎರಡೂ ಅತ್ಯಂತ ಅವಶ್ಯಕತೆ ಅಂತ ಒಂದು ಅರ್ಥ. ತುಂಬಾ ಇದೆ ಇದಕ್ಕೆ ಅರ್ಥ. ಇದೊಂದು ಅರ್ಥ ಸರಳವಾಗಿ ಅರ್ಥವಾಗುತ್ತೆ. ಎರಡನೇದು ಇನ್ನೊಂದು ಅಂತಂದ್ರೆ, ಒಬ್ಬ ಜ್ಞಾನಿ ಇದ್ದಾನೆ. ಆ ಜ್ಞಾನಿಗೆ ಗೊತ್ತಿದೆ ಏನಪ್ಪಾ ಅಂತಂದ್ರೆ ಅಲ್ಲಿ ಬಾವಿ ಇದೆ, ಬಾವಿಗೆ ಬಿದ್ದರೆ ಅಪಾಯ, ಅಲ್ಲಿ ಹೋಗ್ಬಾರ್ದು ಅಥವಾ ಅದ್ರ ಹತ್ರ ಹೋದ್ರೆ ಹುಷಾರಿರ್ಬೇಕು ಅಂತ ಗೊತ್ತಿರುತ್ತೆ. ಅವ್ನು ಬಾವಿ ಹತ್ರ ನಿಂತಿದ್ದಾನೆ. ಆಗ ಯಾರ್ಯಾರೋ ಬರ್ತಾರೆ, ಬಂದವ್ರಿಗೆ ಎಚ್ಚರಿಕೆ ಕೊಡ್ತಾರೆ, ನೆಲಬಾವಿ ಅದು, ಸುತ್ತಲೂ ಕಟ್ಟೆ ಕಟ್ಟಿಲ್ಲಪ್ಪ, ಅಲ್ಲಿ ಬಾವಿ ಇದೆ, ಬಿದ್ರೆ ಅಪಾಯ, ಅಲ್ಲಿ ಹೋಗ್ಬೇಡಿ ಅಂತ ಹೇಳ್ತಾರೆ. ಈ ರೀತಿ ಗೊತ್ತಿದೆ ಅವನಿಗೆ, ಅದು ಹೇಳಲೇ ಇಲ್ಲ ಅಂತ ತಿಳ್ಕೊಳ್ಳಿ. ಹೇಳ್ದೇ ಇದ್ರೆ ಏನಾಗುತ್ತೆ ಅವಾಗ, ಯಾರು ಬಿದ್ದು ಸಾಯ್ತಾರೆ, ಆ ಪಾಪಕ್ಕೆ ಇವನು ಹೊಣೆ ಆಗ್ತಾನೆ ಅಂತ. ಆ ಪಾಪಕ್ಕೆ ಇವನು ಹೊಣೆ ಆಗ್ತಾನೆ. ನಿನಗೆ ಗೊತ್ತಿತ್ತು ಇಂಥ ಕೆಲಸ ಮಾಡಬಾರ್ದು ಅಂತಾನೆ, ಯಾಕೆ ಹೇಳಲ್ಲ? ಅದಕ್ಕೋಸ್ಕರ ನೀನು ಮಹಾನ್ ಅನ್ನ ತಮಸ್ಕೋಗ್ತೀಯ ಅಂತ ಹೇಳ್ತಾರೆ. ಗೊತ್ತಿರೋದು ಜ್ಞಾನ, ಗೊತ್ತಿದ್ದು ಕೂಡ ಬೇರೆಯವ್ರಿಗೆ ಅದನ್ನು ಹೇಳಲಿಲ್ಲ ಅಂತಂದ್ರೆ ಯಾರು ವಿಪರೀತ ಜ್ಞಾನ ಇದೆ ಅವ್ರಿಗೆ, ಅಂದ್ರೆ ವಿಪರೀತ ಅಂದ್ರೆ ಎಕ್ಸಾಕ್ಟ್ಲಿ ಆಪೋಸಿಟ್ ಜ್ಞಾನ ಇದೆ. ನಮ್ ಕರ್ತವ್ಯನ ಮಾಡೋಕು, ನೋಡಪ್ಪ ಇದೆಲ್ಲ ತಪ್ಪು ತಿಳ್ಕೊಂಡಿರೋ ಹೀಗೆ ಸರಿಯಾಗಿ ತಿಳ್ಕೊಪ್ಪ ಅಂತ ಹೇಳ್ಬೇಕು. ಅದ್ರೇನು ಕೋಪ ದ್ವೇಷ ಏನಿಲ್ಲ, ತಿಳುವಳಿಕೆ ಕೊಡೋ ದೃಷ್ಟಿಯಿಂದ. ಹೀಗೆ ಎರಡೂ ಕೂಡ ಇಂಪಾರ್ಟೆಂಟ್ ಅಂತ ಅದನ್ನ ನಿನ್ನೆ ದಿವಸ ನಾವು ಪ್ರವಚನದಲ್ಲಿ ಅದನ್ನ
ಶ್ಲೋಕ ಹೇಳಿದಂತಹದ್ದು. ಹೀಗೆ ಮುಂದೆ ಕೇಳ್ತಾ ಕೇಳ್ತಾ ಇನ್ನು ಚೆನ್ನಾಗಿ ಗೊತ್ತಾಗ್ತದೆ ಏನು ಅಂತ. ಇವತ್ತಿಂದ 12ನೇ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಮತ್ ಪ್ರಶ್ನೆ ಕೇಳೋಕೆ ಯಾರು ಸಂಕೋಚ ಪಡ್ಕೋಬೇಡಿ. ಏನಾದ್ರು ಪ್ರಶ್ನೆ ಇರಲಿ, ಜಿಜ್ಞಾಸೆ ಉಂಟಾಗಬೇಕು, ಅದು ಹಂಗೆ ಉಳ್ಕೋಬಾರ್ದು. ಅದನ್ನ ಸಾಲ್ವ್ ಮಾಡ್ಕೋಬಹುದು ಪ್ರಾಬ್ಲಮ್. ಅದಕ್ಕೋಸ್ಕರ ಒಂದು 5 ನಿಮಿಷ ಮುಂಚೆ ಮುಗಿಸಿ ಯಾರ ಪ್ರಶ್ನೆ ಕೇಳಿದ್ ಯಾರು ಇಲ್ಲ ಅಂತ ಹೇಳಿ ಶ್ಲೋಕನು ಸ್ಟಾಪ್ ಇಲ್ಲ. ನೀವು ಯಾರು ಕೇಳಿದ್ರೆ ಅದು ಸಮಯ ವೇಸ್ಟ್ ಆಗ ಇರ್ಲಿ. ಇವಾಗಿಂದ 12ನೇ ಶ್ಲೋಕ. ಈಗ ಹೇಳ್ಕೊಡ್ತೀನಿ. ಫಸ್ಟ್ ನಾ ಓದ್ಬಿಡ್ತೀನಿ, ಶ್ಲೋಕ ನೋಡ್ಕೊಳ್ಳಿ ಅಲ್ಲಿ. ಅರ್ಥ. ಅಂಧಂತಮ ಪ್ರವಿಶಂತಿ ಯೇ ಅಸಂಭೂತಿಮುಪಾಸತೆ ತತೋ ಭೂಯ ಇವತೆ ತಮೋಯವು ಸಂಭೂತ್ಯಾಮೃತಾಃ. ಇದು ಶ್ಲೋಕ. ಈಗ ಶ್ಲೋಕ ಎಲ್ಲರೂ ಕೂಡ ಒಂದೊಂದ್ಸತಿ ಹೇಳಿ. ಅಂಧಂತಮ ಪ್ರವಿಶಂತಿ. ಲತಾ. ಅಂಧಂತಮಃ ಪ್ರವಿಶ್ಯಂತಿ. ನೀನು ಕೂಡ ವಿಶ್ವನಾಥ್ ನೀನು ತಪ್ಪು ಮಾಡಿದ್ರು, ನೀನು ಅದೇ ತಪ್ಪು ಮಾಡಿದ್ವಿ. ಪ್ರವಿಶ್ಯಂತಿ ಅಲ್ಲ, ಪ್ರವಿಶಂತಿ ಅದು. ಇನ್ನೊಂದ್ಸತಿ ಅಂಧಂತಮ ಪ್ರವಿಶಂತಿ. ಅಂಧಂತಮಃ ಪ್ರವಿಶಂತಿ. ಈಗ ಅದೇ ಹೇಳಿ, ತಪ್ಪನೇ ಪ್ರಾಕ್ಟೀಸ್ ಮಾಡ್ತಾ ಇದ್ಯಾ. ಪ್ರವಿಶ್ಯಂತಿ ಅಲ್ಲ, ಪ್ರವಿಶಂತಿ. ಬರೀ ಪ್ರವಿಶಂತಿ 3 ಸತಿ ಹೇಳು. ಪ್ರವಿಶಂತಿ ಪ್ರವಿಶಂತಿ. ಹೇಳು ಹೇಳು. ಅಂಧಂತಮಃ ಪ್ರವಿಶಂತಿ. ಇವಾಗ ಸರಿ ಆಯ್ತು. ಯೇ ಅಸಂಭೂತಿಮುಪಾಸತೆ. ಯೇ ಅಸಂಭೂತಿಮುಪಾಸತೆ. ಯೇ ಅಸಂಭೂತಿಂ ಉಪಾಸತೆ. ಯೇ ಅಸಂಭೂತಿಂ ಉಪಾಸತೆ. ತತೋ ಭೂಯ ಇವತೆ. ತತೋ ಭೂಯ ಇವತೆ. ತಮೋಯವು ಸಂಭೂತ್ಯಾಮೃತಾಃ. ತಮೋಯವು ಸಂಭೂತ್ಯಾಮೃತಾಃ. ಶ್ಲೋಕ ಬಂತು ಇವಾಗ. ಈಗ ಪದ ವಿಭಾಗ ನೋಡಿ. ಅಂಧಃ ಅಂಧಂ ತಮಃ ಪ್ರವಿಶಂತಿ ಯೇ ಅಸಂಭೂತಿಂ ಉಪಾಸತೆ. ತತಃ ಓದ್ಬೇಕಾದ್ರೆ ತಥೋ ಅಂತಿರುತ್ತೆ, ಆದ್ರೆ ಪದವಿಭಾಗ ಮಾಡಿದಾಗ ತತಃ ಅಂತ ಆಗುತ್ತೆ. ತತಃ ಭೂಯಃ ಇವ ತೇ ತಮಃ ಯಹ ಉ ಸಂಭೂತ್ಯಾಮೃತಾಃ. ಅಲ್ಲಿ ಹೂ ಅಂತ ಪ್ರತ್ಯಯ ಇದೆ. ಇದು ಸುಮಾರು ಕಡೆ ಉಪನಿಷತ್ತುಗಳಲ್ಲಿ ಬರುತ್ತೆ. ಹೂ ಅಂತಂದ್ರೆ ಮಾತ್ರ ಅಂತ. ನಂಗೆ ಇದು ಮಾತ್ರ ಕೊಡಿ, ಅವನ್ ಮಾತ್ರ ಬರ್ಲಿ ಅಂತ ಕನ್ನಡದಲ್ಲಿ ಮಾತ್ರ ಅಂತ ಶಬ್ದ ಬಳಸ್ತೀವಲ್ಲ, ಆ ಅರ್ಥ ಈ ಹೂ ಅನ್ನೋದಕ್ಕೆ ಅಂತ ತಿಳ್ಕೊಳ್ಳಿ. ಈಗ ಅರ್ಥ ಏ ಅಂತಂದ್ರೇನು? ಏ ಅಸಂಭೂತಿ ಉಪಾಸತೆ ಅಲ್ಲ. ಏ ಯಹ ಅಂದ್ರೆ ಯಾರು ಅಂತ, ಏ ಅಂದ್ರೆ ಯಾರ್ಯಾರು ಅಂತ ಬಹುವಚನ. ಯಾರು ಯಾರು ಅಥವಾ ಯಾರು ಅಸಂಭೂತಿ ಉಪಾಸತೆ, ಅಸಂಭೂತಿಯನ್ನ ಉಪಾಸನೆ ಮಾಡುತ್ತಾರೋ. ಅಸಂಭೂತಿ ಅಂತಂದ್ರೆ ಏನು ಅಂತಂದ್ರೆ, ಸಂಭೂತಿ ಅಂತಂದ್ರೆ ಭೂತಿ ಅಂತಂದ್ರೆ ಉತ್ಪತ್ತಿ, ಸೃಷ್ಟಿ. ಸಂಭೂತಿಯನ್ನು ಚೆನ್ನಾದಂತ ಸೃಷ್ಟಿ, ಇದರ ಕಾರಣ ಭಗವಂತ. ಆದ್ರೆ ಅವರ ಅಸಂಭೂತಿಯನ್ನ ಉಪಾಸನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ ಅಂತಂದ್ರೆ ಅರ್ಥ ಯಾರು ಜಗತ್ತಿಗೆ ಕಾರಣನೇ ಇಲ್ಲ. ಅಸಂಭೂತಿ ಅಂತಂದ್ರೆ ಅದೇ, ಜಗತ್ ಕಾರಣ ಇಲ್ಲ ಅಂತ ಉಪಾಸನೆ ಮಾಡ್ತಾರೆ. ಜಗತ್ತು ತಾನಾಗ್ತಾನೆ ಆಗಿದೆ. ಅನೇಕ ಜನಕ್ಕೆ ವಿಜ್ಞಾನ ಹೇಳ್ತಾರೆ ಇದೆಲ್ಲ ಹೆಂಗಾಯ್ತದೆ, ಆನ್ ಇಟ್ಸ್ ಓನ್ ಇಟ್ ಇಸ್ ಹ್ಯಾಪನ್ ಅಂತ ಹೇಳ್ತಾರೆ. ಆ ರೀತಿ ಅಂದ್ರೆ ಜಗತ್ತು ಸೃಷ್ಟಿಕರ್ತಾನೂ ಇಲ್ಲ, ಯಾರು ಇಲ್ಲ, ಅದಾಗದೆ ಆಗಿದೆ ಅಂತ ಯಾರು ಉಪಾಸನೆ ಮಾಡುತ್ತಾರೋ, ಮತ್ತೆ ಆ ರೀತಿ ಯಾರು ನಂಬುತ್ತಾರೋ, ಆ ರೀತಿ ನಡ್ಕೊಳ್ತಾರೋ, ಈ ಸೃಷ್ಟಿಯ ಕ್ರಿಯೆ ಏನೂ ಇಲ್ಲ, ಮತ್ತೆ ಹಂಗೆ ಆಯ್ತಷ್ಟೇ ಬೈ ನೇಚರ್ ಅಂತ ಈ ರೀತಿ ಆರ್ಗ್ಯುಮೆಂಟ್ ಮಾಡ್ತಾ ಇದ್ವಿ ಹುಡುಗರಾಗಿದ್ದಾರೆ, ನಮಗೂ ಗೊತ್ತಿಲ್ಲದೆ. ಆ ರೀತಿ ಯಾರು ಹೇಳ್ತಾರೋ ಏ ಅಸಂಭೂತಿ ಉಪಾಸತೆ ಅಂತವ್ರು ಏನಪ್ಪಾ ಆಗುತ್ತಂತ ಅವ್ರಿಗೆ ಅಂತಂದ್ರೆ ಅಂಧಂತಮಃ ಪ್ರವಿಶಂತಿ. ಅಂಧ ಅಂದ್ರೆ ಕುರುಡು, ತಮ ಅಂದ್ರೆ ಕತ್ತಲೆ, ಕುರುಡು ಕತ್ತಲೆಯನ್ನು ಪ್ರವೇಶ ಮಾಡುತ್ತಾರೆ. ಅಂದ್ರೆ ದೊಡ್ಡ ದೋಷ ಇದೆ. ಅಂದ್ರೆ ಒಂದ್ಸತಿ ಸೃಷ್ಟಿ ಅದಾಗದೆ ಆಗಿದೆ ಅಂತಾರೆ, ಎಲ್ಲ ಕೆಲಸ ಅದಾಗದೆ ಆಗತ್ತೆ ಅನ್ಕೊಂಡು ದೇ ಗಿವ್ ಎಕ್ಸ್ಕ್ಯೂಸ್ ಫಾರ್ ಆಲ್ ದಿ
ಬ್ಲಂಡರ್ಸ್ ದೇ ಡು ಇನ್ ದೇರ್ ಲೈಫ್. ಯಾಕಂದ್ರೆ ಪಾಪ ಪುಣ್ಯದ ಭಯ ಹೊರಟೋಗ್ಬಿಡುತ್ತೆ. ಏನು ಭಯನೂ ಇಲ್ಲ, ಧರ್ಮದ ಬಗ್ಗೆ ಭಕ್ತಿ ಇಲ್ಲ, ಇದಿರಲ್ಲ. ಹಂಗಾಗಿ ಅಂತ ಅವರು ಅಂದಂತ ಮಾದ್ರೆ ಮಹಾ ಕತ್ತಲೆ ಅಂತ ಅಂದ್ರೆ ಅದನ್ನ ನಾವು ಹೇಗ್ ಬೇಕಾದ್ರೆ ಇದನ್ನ ವಿಸ್ತಾರ ಅರ್ಥ ಮಾಡ್ಕೋಬಹುದು. ಒಂದು ಯಾವ್ದೋ ಒಂದು ಲೋಕ ಇದೆ ಬರೀ ಕತ್ತೇನೆ ಅಂತ ಅರ್ಥ ಮಾಡ್ಕೊಳ್ಬೋದು ಸಾಮಾನ್ಯ ಕಿಂಡರ್ ಗಾರ್ಟನ್ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ. ದೊಡ್ಡವ್ರಿಗೆ ಅಂತ ಅವ್ರು ಎಲ್ಲೋ ಹುಟ್ಟುತ್ತಾರೆ, ಹುಟ್ಟಿದ್ರೆ ಜೀವನ ಪೂರ್ತಿ ಅವರು ಬೇರೆ ಇರುವಂತ ಸಂಗತಿಯಲ್ಲಿ ಜೀವನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಅಂತಂತಮ ಪ್ರವಿಶಂತಿ ಅಂತ. ಏ ಅಸಂಭೂತಿ ಉಪಾಸತೆ ಅಂತೆಯೇ ಅಂದಂತಮ ಪ್ರವಿಶಂತಿ. ಸುಲಭವಾಗಿ ಅರ್ಥವಾಗಿದೆ, ಏನು ಕಷ್ಟ ಅಂದ್ರೆ ಇದರಿಂದ. ಅದೇ ರೀತಿ ತತಃ ಭೂಯ ಇವ ತೇ ತಮೋ ಯಹ ಉ ಸಂಭೂತ್ಯಾಂ ರತಾಃ ಅಂತ 2ನೇ ಸಾಲು. ಅಂದ್ರೆ ಸಂಭೂತ್ಯಾಂ ಉ ರತಾಃ. ಇನ್ನು ಕೆಲವರು ಏನಂತಂದ್ರೆ ಕೇವಲ ಸೃಷ್ಟಿ ಮಾತ್ರ ಭಗವಂತನದು ಅಂತ ಯೋಚನೆ ಮಾಡ್ತಾರೆ. ಮತ್ತೆ ಇದು ನಾಶ ಆಗತಕ್ಕಂಥದ್ದು, ಅದನ್ನ ನಾಶ ಆಗತಕ್ಕಂಥದ್ದು ಇದು ಅಸಂಭೂತಿ. ತಪ್ಪು ಹೇಳಿದೆ ನಾನು. ಜಗತ್ ಕಾರಣದ ಅಭಾವ ಅಂತಂದ್ರೆ ಸೃಷ್ಟಿ ಮಾತ್ರ ಭಗವಂತ ಮಾಡ್ತಾನೆ, ಆದ್ರೆ ಲಯ ಆಗ್ತಕ್ಕಂಥದ್ದೆಲ್ಲ ಕೂಡ ಅದಾಗದೇ ಆಗ್ಬಿಡುತ್ತೆ ಅಂತ ಯಾರಂತಾರೋ ಅಂತವ್ರು ಅಂದಂತ ಪುರುಷಂತಿ. ಇನ್ನು ಕೆಲವರು ಸಂಭೂತ್ಯಾಮು ಕೇವಲ ಸೃಷ್ಟಿ ಮಾತ್ರ ಭಗವಂತ ಮಾಡ್ತಾನೆ ಅಂತ ಚಿಂತನೆ ಇದ್ರೆ ಅಂತವ್ರು ತತ ಭೂಯ ಇವ ಅಂತಂದ್ರೆ ಅವ್ರು ಮತ್ತೆ ಇದಕ್ಕಿಂತ ಇನ್ನು ಕೆಟ್ಟ ಲೋಕಕ್ಕೆ ಹೋಗ್ತಾರೆ ಅಂತ. ಕ್ಲಾರಿಫಿಕೇಶನ್ ಮಾಡ್ತೀನಿ. 2 ಇದೆ, ಸೃಷ್ಟಿ ಮತ್ತೆ ಸ್ಥಿತಿ ಅಂತಿದೆ. ಕೇವಲ ಸೃಷ್ಟಿಯನ್ನು ಮಾತ್ರ ಭಗವಂತ ಮಾಡ್ತಾನೆ, ಲಯ ಅದಾಗದೇ ಆಗ್ಬಿಡುತ್ತೆ ಅಂತ ಅನ್ಕೊಳ್ತಕ್ಕಂಥದ್ದು ಒಂದು ಜನ. ಇನ್ನೊಂದು ಜನ ಇಲ್ಲೆಲ್ಲ ಸೃಷ್ಟಿ ಭಗವಂತ ಮಾಡ್ಬಿಡ್ತಾನೆ, ಅಲ್ಲ ಸೃಷ್ಟಿ ಭಗವಂತ ಮಾಡಲ್ಲ, ಅದಾಗದೇ ಆಗತ್ತೆ, ಪ್ರಳಯ ಮಾತ್ರ ಅದು ಭಗವಂತ ಮಾಡ್ತಾನೆ. ಹೀಗೆಲ್ಲ ಎರಡು ಈ ರೀತಿ ಯಾರು ಅನ್ಕೊಳ್ತಾರೋ ಇಬ್ರು ನರಕಕ್ಕೆ ಹೋಗ್ತಾರೆ. ಯಾತಕ್ಕೋಸ್ಕರ ಆತರ ಇಬ್ರು ನರಕಕ್ಕೆ ಹೋಗ್ತಾರೆ ಅಂತಂದ್ರೆ ಭಗವಂತನಿಗೆ ಅವನಲ್ಲಿ ಆ ದೋಷವನ್ನ ಕಾಣ್ತಿದ್ದಾರೆ, ಅವನಿಗೆ ಸೃಷ್ಟಿ ಮಾಡೋ ಯೋಗ್ಯತೆ ಇಲ್ಲ ಅಂತ ತಿಳ್ಕೊತಾರೆ. ಇನ್ನು ಅವ್ರು ಭಗವಂತನಿಗೆ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ ಅಂತ ಅನ್ಕೋತಾರೆ. ಸೊ ಭಗವಂತನಲ್ಲಿ ದೋಷ ಕಾಣ್ತಕ್ಕಂಥ ಸ್ವಭಾವ ಅಂತಂದ್ರೆ ನರಕಕ್ಕೆ ಹೋಗ್ತಾರೆ. ಇನ್ ಕೆಲವರು ಸೃಷ್ಟಿ ಮಾಡ್ತಾನೆ ಆದ್ರೆ ಲಯ ಮಾಡೋ ಶಕ್ತಿ ಇಲ್ಲ ಅಂತ, ಭಗವಂತ ದೋಷಪೂರ್ಣ ಅಂತ ಅನ್ಕೋತಾರೆ. ಹಂಗಾಗಿ ಎರಡೂ ಕೂಡ ತಪ್ಪೇನೆ. ಅದನ್ನ ಪಾಸಿಟಿವ್ ಆಗಿ ತಗೋಬೇಕು ಅಂತಂದ್ರೆ ಭಗವಂತ ಸೃಷ್ಟಿಕರ್ತನೂ ಹೌದು, ಲಯಕರ್ತನೂ ಹೌದು ಅಂತ ತಿಳ್ಕೊಳ್ಬೇಕು ಅನ್ನುವಂಥದ್ದು ಒಟ್ಟಾರೆ ಅರ್ಥ. ಅದು ಅಂದ್ರೆ ಈ ಅಸಂಭೂತಿ ಉಪಾಸತೆ ತೇ ಅಂದಂತಮ್ಮ ಪ್ರವಿಶತೆ. ಏ ಸಂಭೂತ್ಯಾವು ಸೃಷ್ಟಿ ಮಾತ್ರವೇ ಅವ್ನು ಮಾಡ್ತಾನೆ ಅಂತನಂತ ಚಿಂತೆ ಯಾರು ಮಾಡ್ತಾರೋ, ರಥಃ ಅದ್ರ ಆಸಕ್ತರಾಗಿರ್ತಾರೋ, ತೇ ತತ್ತಃ ಭೂಯ ಇವ ಅದಕ್ಕಿಂತಲೂ ಮಿಗಿಲೆನಿಸುವ ಇನ್ನೊಂದು ನರಕಕ್ಕೆ ಪ್ರವೇಶ ಮಾಡುತ್ತಾರೆ, ಪ್ರವಿಶಂತಿ ಅಂತ ಅರ್ಥ. ಹೇಳಿ ಶ್ಲೋಕ ಇವಾಗ. ಅಂದ್ರೆ ಇದು ಪ್ರತಿ ಬಾರ ಹೇಳ್ತೇನೆ ಅಂತಂದ್ರೆ ಪ್ರತಿಯೊಂದು ಕೂಡ ಉಪನಿಷತ್ತುಗಳಲ್ಲಿ ಮತ್ತೆ ಎಲ್ಲ ಕೂಡ ಮಿನಿಮಮ್ ಅಂತ 7-8 ಅರ್ಥ ಇರುತ್ತೆ. ಈ ಮಹಾಭಾರತ ರಾಮಾಯಣಕ್ಕೆ 8-10 ಅರ್ಥ ಇದೆ ಅಂತ ಹೇಳ್ತಾರೆ. ಆದ್ರೆ ಉಪನಿಷತ್ತೆಲ್ಲ ಕೂಡ ನಮ್ಮ ದೃಷ್ಟಿಯಿಂದ 3 ಅರ್ಥಗಳು ಹೇಳ್ಬೋದು. ಒಂದು ಅರ್ಥ ಆದಿ ಭೌತಿಕ ಅರ್ಥ ಅಂತಂದ್ರೆ ಈ ಜಗತ್ತಿಗೆ ನಮಗ್ ಸಂಬಂಧಪಟ್ಟಂತೆ ಈ ಲೌಕಿಕ ಅರ್ಥ ಒಂದು, ಅಂದ್ರೆ ಪ್ರಾಪಂಚಿಕ ಸಂಗತಿಗಳಿಗೋಸ್ಕರ ಅರ್ಥ ಇರತಕ್ಕಂಥ ವ್ಯಾಖ್ಯಾನ ತುಂಬಾ ಜನ ಮಾಡಿದ್ದಾರೆ, ಅದು ಆದಿ ಭೌತಿಕ ಅರ್ಥ. ಆಧ್ಯಾತ್ಮಿಕ ಅರ್ಥ ಏನು ಅಂತಂದ್ರೆ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತ ಮನಸ್ಸಿಗೆ ಪರಿಣಾಮ ಬೀರ್ತಕ್ಕಂಥ ಅರ್ಥ ಹೇಳ್ತಕ್ಕಂಥದ್ದು ಅದು ಆಧ್ಯಾತ್ಮಿಕ. ಇನ್ನೊಂದು ಅರ್ಥ ಯಾವುದು ಅಂತಂದ್ರೆ ಆದಿ ದೈವಿಕ ಅರ್ಥ. ಆದಿ ದೈವಿಕ ಅರ್ಥ ಅಂತಂದ್ರೆ ಸ್ವಲ್ಪ ಬಹಳ ಎತ್ತರದ ಇದೆಲ್ಲ ವಿಷಯ ತಿಳ್ಕೊಂಡಂತವ್ರಿಗೆ ಅಂತವ್ರಿಗೆ ಅರ್ಥವಾಗತಕ್ಕಂಥ ಸಂಗತಿ ಅದು. ಸೊ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಕ್ಕಿಲ್ಲ ಕೂಡ. ಉದಾಹರಣೆಗೆ ನಾವು ಮೊನ್ನೆ ಹೇಳ್ತಿದ್ದಾಗ ಅಂತಂದ್ರೆ ದೇವತೆಗಳನ್ನೂ ಭಗವಂತನ ನೋಡಕ್ಕಾಗೋದಿಲ್ಲ ಅಂತ ಬಂತು. ದೇವತೆಗಳಿಗೂ ಸಿಗದೇ ಇರತಕ್ಕಂಥ ಭಗವಂತ ಅಂತ ಬರ್ತದೆ. ಹಂಗಂದ್ರೆ ದೇವತೆಗಳು ಅಂತಂದ್ರೆ ಯಾರ್ಯಾರು ಅಂತಂದ್ರೆ ಪ್ರಶ್ನೆ ಬರ್ತಾವ, ನಾವು ಹೇಳ್ತೀವಿ ವಾಯು ಅಥವಾ ಕುಬೇರ, ಇಂದ್ರ, ಚಂದ್ರ, ದೇವೇಂದ್ರ, ಅವ್ರಿಗೆ ಯಾರಿಗೂ ಕೂಡ ಅವ್ರಗಳಿಗೂ ನೋಡೋದ್ ಕಷ್ಟ ಅಂತ ಹೇಳಿ ಇದು ಒಂದ್ ಅರ್ಥ. ಆದ್ರೆ ಇನ್ನೊಂದು ಲೌಕಿಕ ಅರ್ಥ ಏನಂತಂದ್ರೆ ನಮ್ದು ಯಾವುದೇ ಇಂದ್ರಿಯಕ್ಕೆ ಭಗವಂತ ಸಿಗೋದಿಲ್ಲ. ಈ ಎಲ್ಲ ಇಂದ್ರಿಯಗಳ ಅಭಿಮಾನಿಗಳು ತತ್ವಾಭಿಮಾನ ದೇವತೆಗಳು ಕರೀತಾರೆ. ಕೈ, ಕಾಲು,
ಅಥವಾ ಕಣ್ಣು, ಮೂಗು, ಜ್ಞಾನೇಂದ್ರಿಯಗಳಿದೆ. ಈ 5 ಜ್ಞಾನೇಂದ್ರಿಯಕ್ಕೂ ದೇವತೆಗಳಿದ್ದಾರೆ. ಇದನ್ನ ನಿಯಂತ್ರಣ ಮಾಡ್ತಕ್ಕಂಥವ್ರು, ಇದಕ್ಕೆ ಶಕ್ತಿ ಕೊಡ್ತಕ್ಕಂಥವ್ರು. ಕಣ್ಣಿಗೆ ಸೂರ್ಯ, ಕಿವಿಗೆ ಚಂದ್ರ, ಮೂಗಿಗೆ ಅಶ್ವಿನಿ ದೇವತೆಗಳು, ನಾಲ್ಗೆಗೆ ವರುಣ, ಹೀಗೆ ಒಬ್ಬೊಬ್ರು ಒಂದೊಂದು ದೇವತೆಗಳಿದ್ದಾರೆ. ಈ ದೇವತೆಗಳು ಅವ್ರಿಗೆ ಸಿಗಲ್ಲ ಅಂದರ್ಥ, ನಮ್ಮ ಈ ಇಂದ್ರಿಯಗಳಿಗೆ ಭಗವಂತ ಸಿಗೋದಿಲ್ಲ ಅನ್ನೋದು ಮತ್ತೊಂದು ಅರ್ಥ ಮಾಡ್ಕೋಬೇಕು. ಹೀಗೆ ಅರ್ಥೈಸ್ಕೊಳ್ತಾ ನಾವೇ ಆಲೋಚನೆ ಮಾಡಿದಾಗ ನಮ್ಗೆ ಇನ್ನಷ್ಟು ಅರ್ಥಗಳು ಹೊಳೆಯುತ್ತೆ. ನಮ್ಗೆ ಮನಸ್ಸಿಂದ ಈ ಒಂದು ಇದೆಯಲ್ಲ, ನಮ್ಗೆ ಇದು ಅರ್ಥವಲ್ಲ, ಕಷ್ಟ ಅಂತ ತೆಗೆದಾಕ್ತು ಸಾಕು. ಹೇಳಿ ಶ್ಲೋಕ. ಇವಾಗ ಶ್ಲೋಕ ಸಾಕಷ್ಟು ವಿವರಣೆ ಆಗಿದೆ. 2 ಸತಿ ಹೇಳ್ಬೇಕು, ಪ್ರತಿಯೊಬ್ಬರು ಜೋರಾಗಿ ಹೇಳ್ಬೇಕು. ಅಂಧಂತಮಃ ಪ್ರವಿಶಂತಿ ಲತಾ. ಅಂಧಂತಮಃ ಪ್ರವಿಶಂತಿ. 2 ಸತಿ ಹೇಳ್ಬೇಕು. ಅಂಧಂತಮಃ ಪ್ರವಿಶಂತಿ. ಈ ಅಸಂಭೂತಿಮುಪಾಸತೆ. ಯೇ ಸಂಭೂತಿಮುಪಾಸತೆ. ಅಲ್ಲಿ ಒಂದು ಬಂದೆ ಏ ಹಾಕ್ಬಿಟ್ಟು ಒಂದು ಎಸ್ ಅಂತ ಹಾಕಿದ್ದಾರೆ. ಸಂಭೂತಿಮುಪಾಸತೆ. ಯೇ ಅಸಂಭೂತಿಮುಪಾಸತೆ. ಅಸಂಭೂತಿಂ ಉಪಾಸತೆ ಹೇಳ್ಬೇಕು. ಹೇಳುವ ಇನ್ನೊಂದ್ಸತಿ. ಯೇ ಅಸಂಭೂತಿಂ ಉಪಾಸತೆ. ಯೇ ಅಸಂಭೂತಿಂ ಉಪಾಸತೆ. ತತೋ ಭೂಯ ಇವತೆ. ತತೋ ಭೂಯ ಇವತೆ. ತತೋ ಭೂಯ ಇವತೆ. ತಮೋ ಯವು ಸಂಭೂತ್ಯಾಮೃತಾಃ. ತಮೋ ಯವು ಸಂಭೂತ್ಯಾಮೃತಾಃ. ತಮೋ ಯವು ಸಂಭೂತ್ಯಾಮೃತಾಃ. 13ನೇ ಮಂತ್ರ. ಅನ್ಯದೇವಾವು. ಈ ಶ್ಲೋಕ ಹೇಳಿ, ನಾನು ಓದ್ತೀನಿ, ಆಮೇಲೆ ಹೇಳಿ ಶ್ಲೋಕ. ಅನ್ಯದೇವಾವು ಸಂಭವಾತ್ ಅನ್ಯದಾಹುರ ಸಂಭವಾತ್ ಇತಿ ಶುಶ್ರುಮಧೀರಾಣಾಂ ಯೇನ ತದ್ವಿಚಕ್ಷಿರೇ. ಅನ್ಯದೇವಾವು ಸಂಭವಾತ್. ಹೇಳುವ ಲತಾ. ಅನ್ಯದೇವಾಹು ಸಂಭವಾತ್. ಅನ್ಯದಾಹುರ ಸಂಭವಾತ್. ಅನ್ಯದಾಹುರ ಸಂಭವಾತ್. ಇತಿ ಶುಶ್ರುಮಧೀರಾಣಾಂ. ಇತಿ ಶುಶ್ರುಮಧೀರಾಣಾಂ. ಯೇನ ತದ್ವಿಚಕ್ಷಿರೇ. ಯೇನ ತದ್ವಿಚಕ್ಷಿರೇ. ಯೇನ ತದ್ವಿಚಕ್ಷಿರೇ. ಯೇನ ತದ್ವಿಚಕ್ಷಿರೇ. ಸ್ವಲ್ಪ ಪ್ರತಿಯೊಬ್ಬರಿಗೂ ಈ ತರ ವೇದ ಮಂತ್ರಗಳು ಹೇಳ್ಬೇಕಾದ್ರೆ ಬಾಯಿ ತೊದಲತ್ತೆ, ಅದು ಹೇಳ್ತಾ ಸರಿ ಹೋಗುತ್ತೆ. ಈಗ ಅನ್ಯತ್ ಏವ ಆಹುಹು ಅಂತ. ದೇವ ಅಲ್ಲ ಅದು, ಅನ್ಯತ್ ಏವ. ಏವ ಗೊತ್ತಾ, ಕೂಡ ಅಂತ. ಇನ್ನು ಕೆಲವರು ಆಹುಹು ಹೇಳುತ್ತಾರೆ ಅಂತ. ಸಂಭವಾತ್ ಅಂತಂದ್ರೆ ಭಗವಂತ ಸಂಭವಾತ್ ಅಂತಂದ್ರೆ ಸೃಷ್ಟಿಯ ಕಾರಣ ಅಂತ ಕೆಲವರು ಹೇಳ್ತಾರೆ. ಸೃಷ್ಟಿಗೆ ಕಾರಣ ಅಂತ ಕೆಲವರು ಹೇಳ್ತಾರೆ. ಅಂದ್ರೆ ಸಂಭವಾತ್ ಅನ್ಯತ್ ಆಹುಹು ಅಂದ್ರೆ ಭಗವಂತ ಸೃಷ್ಟಿಕರ್ತ ಅಂತ ಸರಿಯಾಗಿ ತಿಳ್ಕೊಂಡಂತವ್ರಿಗೆ ಅನ್ಯತ್ ಕೆಲವರು ಹೇಳ್ತಾರೆ, ಆಹು ಹೇಳುತ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಅದಕ್ಕೆ ಫಲ ಉಂಟು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಫಲ. ಅನ್ಯದಾಹು ಅಸಂಭವಾತ್. ಅನ್ಯತ್ ಇನ್ನು ಕೆಲವರು ಹೇಳ್ತಾರೆ, ಆಹು ಅಂದ್ರೆ ಹೇಳುತ್ತಾರೆ. ಭಗವದ್ಗೀತೆ ಬೇಕಾದಷ್ಟು ಬಂದಿದೆ, ಆಹು ಅಂದ್ರೆ ಹೇಳುತ್ತಾರೆ. ಅಸಂಭವಾತ್. ಅಸಂಭವಾತ್ ಅಂತಂದ್ರೆ ಲಯ ಆಗ್ತಕ್ಕಂಥ ಪ್ರಪಂಚ ಲಯ ಆಗುತ್ತಲ್ಲ, ಮಹಾಪ್ರಳಯ, ಅದಕ್ಕೆ ಕಾರಣ ಅಂತ ಕೆಲವರು ಹೇಳ್ತಾರಲ್ವಾ, ಅಂತ ಅದಕ್ಕೆ ಬೇರೆ ಫಲ ಉಂಟು. ಸೃಷ್ಟಿ ಮಾತ್ರ ಮಾಡ್ತಾರೆ ಅಂತ ಅನ್ಕೊಂಡ್ರು ಒಂದು ಫಲ, ಸರಿಯಾಗಿ ನಂಬಿದ್ರೆ. ಹಂಗೆ ಪ್ರಳಯ ಮಾತ್ರ ಮಾಡ್ತಾರೆ ಅಂತ ಅನ್ಕೊಂಡ್ರು ಒಂದಿಷ್ಟು ನಂಬಿಕೆ.
ಅಂದ್ರೆ ಆ ನಂಬಿಕೆ ಒಳಗಡೆ ದೃಢ ಬರೀ ಬಾಯಲ್ಲಿ ಹೇಳುವಂಥದ್ದಲ್ಲ. ಆಯ್ತು ಅಂತಂದ್ರೆ ಅದಕ್ಕೊಂದು ಫಲ ಬೇರೆ ಅಂತ ಹೇಳ್ತಾರೆ. ಹೀಗೆ ಈ ರೀತಿಯಾಗಿ ಧೀರಾಣಾಂ ಶುಶ್ರಮ, ಧೀರರಿಂದ ನಾವು ಕೇಳಲ್ಪಟ್ಟಿದ್ದೇವೆ. ಶುಶ್ರುಮ ಶ್ರವಣ, ಶುಶ್ರುಮ ಕೇಳಲ್ಪಟ್ಟಿದ್ದೇವೆ. ಏನಂತ ಏನಸ್ತದ್ ವಿಚಚಕ್ಷಿರೇ, ಇದನ್ನೆಲ್ಲವೂ ಕೂಡ ನಮ್ಗೆ ನಹ ನಸ್ತದ್ ಇದೆಯಲ್ಲಿ ನಹ ನಮಗೆ ತದ್ ಅದನ್ನು ವಿಚಚಕ್ಷಿರೇ ಅಂದ್ರೆ ಚೆನ್ನಾಗಿ ತಿಳಿದಂತ ಜ್ಞಾನಿಗಳಿಂದ ನಾವು ಕೇಳಲ್ಪಟ್ಟಿದ್ದೇವೆ. ವಿಚಚಕ್ಷಿರೇ ಧೀರಾಣ ಏ ಇತಿ ಶುಶ್ರುಮ, ಅವರೆಲ್ಲ ನಮ್ಗೆ ಹೇಳಿದ್ದಾರೆ ಅಂತ ಪಾಯಿಂಬು ಅವರು ಹೇಳ್ತಾ ಇರುತ್ತೆ. ಅಂತಂದ್ರೆ ಮೊದಲನೇದು ತುಂಬಾ ಉಪಾಸನೆ ಮಾಡ್ತಾರೆ. ಏನಂತ ಉಪಾಸನೆ? ಭಗವಂತ ಸೃಷ್ಟಿಕರ್ತ ಅಂತ ಉಪಾಸನೆ ಮಾಡ್ತಾರೆ. ಇನ್ನು ಕೆಲವರು ಇಲ್ಲ ಭಗವಂತ ಲಯಕರ್ತ ಅಂತ ಉಪಾಸನೆ ಮಾಡ್ತಾರೆ. ಇಬ್ರಿಗೂ ಫಲ ಉಂಟು, ಎರಡು ಬೇರೆ ಬೇರೆ ಫಲ ಇರುತ್ತೆ. ಇದನ್ನ ನಾವು ಕೇಳಿದ್ದೇವೆ ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ. ಇತಿ ಶುಶ್ರುಮ ಧೀರಾಣ ಏ ನಹ ತದ್ ವಿಚಚಕ್ಷಿರೇ. ಸುಲಭವಾಗಿದೆ ಇದು, ಅಷ್ಟೇನು ಕಷ್ಟ ಅಲ್ಲ. ಹೇಳಿ ಶ್ಲೋಕನ. ಅನ್ಯ ದೇವಾಹು ಸಂಭವಾತ್, अन्यदेवाकुः सम्भवात्, अन्यदेवाकुः सम्भवात्, ಅನ್ಯದಾಹು ಅಸಂಭವಾತ್, अन्यदाहुरसम्भवात्, अन्यदाहुरसम्भवात्. ಅಲ್ಲಿ ರಸಂಭವಾತ್ ಅಂತ ಹೇಳ್ಬೇಡ. ಯಾಕಂದ್ರೆ ಅನ್ಯದ ಆಹುಹು ಅಂತ ಹೇಳಿದ್ಮೇಲೆ ಅಲ್ಲಿ ರಕಾರ ಹೊಟ್ಟೋಗುತ್ತೆ. ವಿಸರ್ಗ ಬಂದ್ಮೇಲೆ ಅಸಂಭವಾತ್ ಅಂತ ಆಗತ್ತೆ. ಅದರಿಂದ ಸಂಭವಾದ್ ಅನ್ಯದಾಹುಹು ಅಸಂಭವಾತ್ ಅಂದ್ರೆ ಅನ್ಯದಾಹುಹು ಅಸಂಭವಾತ್ ಅಂತ ಹೇಳಿದ್ರೆ ಅರ್ಥನೂ ಚೆನ್ನಾಗಾಗತ್ತೆ, ಬಾಯಲ್ಲಿ ಕುದುರೋದಿಲ್ಲ. ಅವಾಗ ಇನ್ನೊಂದು ಹೇಳ್ಕೊಡ್ತೀನಿ ನೋಡು. ಅನ್ಯದಾಹುಹು ಅಸಂಭವಾತ್. ಹೇಳಿರತ್ತಾ? अन्यदाहुः असम्भवात्, अन्यदाहुः असम्भवात्. ಸರಿ ಹೋಯ್ತು. इति शुश्रुमधीराणाम्, इति शुश्रुमधीराणाम्, इति शुश्रुमधीराणाम्. येनस्तत् विचचक्षिरे, येनस्तद्विचचक्षिरे, येनस्तद्विचचक्षिरे. ಬಂತು ಆಯ್ತಾ? ಇಲ್ಲಿ ಧೀರಾಣಾಂ, ಧೀರರು ಅಂತಂದ್ರೆ ನಿನ್ನೇನು ಬಂದಿತ್ತು. ಧೀರ ಅಂದ್ರೆ ಧೀ ಅಂದ್ರೆ ಬುದ್ಧಿ, ಧೀ ಅಂದ್ರೆ ಬುದ್ಧಿ ಅಥವಾ ಜ್ಞಾನ, ರ ಅಂದ್ರೆ ರಮಿಸುವುದು, ಅದರಲ್ಲಿ ಆನಂದ ಪಡ್ತಕ್ಕಂಥವ್ರು ಅಂತ ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಧೀರಾಣ ಮಂತ್ರ 14. ಸಂಭೂತಿಂಚ ವಿನಾಶಂಚ ಯಸ್ತದ್ ವೇದೋಭಯಂ ಸಹ ವಿನಾಶೇನ ಮೃತ್ಯುಂ ತೀರ್ತ್ವಾ ಸಂಭೂತ್ಯ ಅಮೃತಮಶ್ನುತೆ. ಸಂಭೂತಿಂ ಚ ವಿನಾ ಶ್ಲೋಕ ಹೇಳ್ಬಿಡ್ತೀವಿ. ಸಂಭೂತಿಂಚ ವಿನಾಶಂಚ, सम्भूतिं च विनाशं च ಯಸ್ತದ್ ವೇದೋ ಉಭಯಂ ಸಹ यस्तद्वेदो भयं सः ವಿನಾಶೇನ ಮೃತ್ಯುಂ ತೀರ್ತ್ವಾ विनाशेन मृत्युं तीर्त्वा ಸಂಭೂತ್ಯ ಅಮೃತಮಶ್ನುತೆ. सम्भूत्याम् अमृतमश्नुते. ಕರೆಕ್ಟ್. ಈಗ ಸಂಭೂತಿ ಅಂತಂದ್ರೆ ಹಿಂದಿನ ನೋಡಿದ್ವಿ ಅಂತಂದ್ರೆ ಸೃಷ್ಟಿ. ಸಂಭೂತಿಂಚ ಸೃಷ್ಟಿಯನ್ನು, ವಿನಾಶಂಚ ಸಂಹಾರವನ್ನು, ತತ್ ಉಭಯಂ ಅದೆರಡನ್ನೂ ಸಹ ಜತೆಯಾಗಿ, ಸಹ ಅಂದ್ರೆ ಜತೆಯಾಗಿ, ಯಹ ವೇದ ಅಂದ್ರೆ ಯಾರು ಇದನ್ನ ತಿಳ್ಕೊಳ್ತಾರೋ, ಅಂದ್ರೆ ಸೃಷ್ಟಿ ಮತ್ತೆ ಲಯ, ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನೂ ಕೂಡ ಭಗವಂತನೇ ಮಾಡ್ತಾ ಇದ್ದಾನೆ ಅಂತ ಯಾರು ತಿಳ್ಕೊಳ್ತಾರೋ ಅಂತ. ಅಂದ್ರೆ ಸಂಭೂತಿಂಚ ವಿನಾಶಂಚ ತತ್ ಉಭಯಂ ಸಹ, ಎರಡನ್ನೂ ಜೊತೆಯಾಗಿ ತಿಳ್ಕೊಳ್ಬೇಕು. ಎಲ್ಲವೂ ಅವನು ಮಾಡ್ತಾನೆ ಅಂತ ತಿಳ್ಕೊಳ್ಬೇಕು. ಹೀಗೆ ಯಾರು ತಿಳ್ಕೊಳ್ತಾರೋ ವೇದ ಅಂದ್ರೆ ತಿಳ್ಕೊಳ್ಳೋದು. ಅರ್ಥ ಆಯ್ತಾ ಈಗ? ಸಂಭೂತಿಂಚ ವಿನಾಶಂಚ ಯಹ ತದ್ ವೇದೋ ಉಭಯಂ ಸಹ, ವೇದ ಅಂದ್ರೆ ತಿಳ್ಕೊಳ್ಳೋದು. ಎರಡರೂ ಯಾರು ಸರಿಯಾಗಿ ತಿಳ್ಕೊಳ್ತಾರೋ
ಅದರ ಫಲ ಏನಪ್ಪಾ ಅಂತಂದ್ರೆ ವಿನಾಶೇನ ಮೃತ್ಯುಂ ತೀರ್ತ್ವ. ಸಂಹಾರದ ತಿಳಿದಿಂದ ಪ್ರಳಯ ಆಗತ್ತೆ ಅಂತ ಯಾರು ತಿಳ್ಕೊಂಡಿರ್ತಾರೋ ಅಂತವರು ದೇಹ ಸಂಬಂಧವಾದ ನಾಶಕ್ಕೆ ಭಯ ಬಿಡುವುದಿಲ್ಲ, ಅದಕ್ಕೆ ಗೆದ್ದು ಬಿಡ್ತಾರೆ. ಸಾವು ಅಂದ್ರೆ ಭಯನೇ ಇಲ್ಲ ಅವ್ರಿಗೆ. ದೇ ನೆವರ್ ಕೇರ್ ಫಾರ್ ದಟ್. ಯಾಕಂದ್ರೆ ಭಗವಂತ ಮಾಡ್ತೀರ, ಅವನಿಗೆ ಇಚ್ಛೆಪ್ಪ, ಅವನು ಇರೋ ತನಕ ಇರ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಆ ಭಾವ ಬಂದ್ಬಿಡ್ತಾರೆ. ಸರಿಯಾದಂತ ತಿಳುವಳಿಕೆ, ಪ್ರಳಯ ಜ್ಞಾನ ಅಂದ್ರೆ ಸಾವು ಅಂದ್ರೆ ಏನಂತ ಗೊತ್ತಾಗುತ್ತೆ. ಒಬ್ರು ಹೇಳೋರು, ಇಂಡಿಯನ್ ಫಿಲಾಸಫಿ ಟೀಚರ್ಸ್ ಹೌ ಟು ಡೈ ಅಂಡ್, ಸಾಯೋದು ಹೇಗೆ ಅಂತ ಹೇಳ್ಕೊಡುತ್ತೆ ಅಂತ. ಸಾಯೋದು ಹೇಗೆ ಅಂತ ತಿಳ್ಕೊಕ್ರೆ ಬದುಕೋದು ಹೇಗೆ ತಿಳ್ಕೊಳ್ಬೇಕು. ಬದುಕೋದು ಹೇಗೆ ಅಂತ ಭಗವಂತ ಬದುಕಿನ ಬಗ್ಗೆ ಜ್ಞಾನ ಬರ್ಬೇಕು, ಸಾವನ್ ಬಗ್ಗೆ ಜ್ಞಾನ ಬರ್ಬೇಕು, ಎರಡೂ ಬರ್ಬೇಕು, ಎರಡೂ ಬೇಕು. ಹೇಗೆ ಬದುಕಬೇಕು ಅಂತಕ್ಕಂಥ ಜ್ಞಾನ ಅಂತ ಅರ್ಥ ಸಂಭೂತಿ. ಅಸಂಭೂತಿ ಅಂತಂದ್ರೆ ನಾಶ ಆಗ್ತಕ್ಕಂಥದ್ದು ಸಾವು. ಹುಟ್ಟು ಮತ್ತು ಸಾವನ ಬಗ್ಗೆ ಸರಿಯಾದಂತ ತಿಳುವಳಿಕೆ ಬಂತಂತಂದ್ರೆ ಆವಾಗ ಏನಾಗುತ್ತೆ, ವಿನಾಶೇನ ಮೃತ್ಯುಂ ತೀರ್ತ್ವ. ಸಂಹಾರದ ವಿಷಯ ತಿಳ್ಕೊಂಡವರು ಸಾವಿಗೆ ತುತ್ತಾಗುವ ದೇಹ ಸಂಬಂಧವನ್ನು ಅದನ್ನು ದಾಟಿ ಅಂದ್ರೆ ಅದರ ಭಯವನ್ನು ದಾಟಿ ಅಂತ ಅರ್ಥ. ಸಂಭೂತ್ಯ ಅಮೃತಮಷ್ಟತೆ. ಸಂಭೂತ್ಯ ಅಂದ್ರೆ ಸಂಭೂತಿ, ಸೃಷ್ಟಿ, ಅದರ ಜ್ಞಾನದಿಂದ ಅಮೃತಂ ಅಷ್ಟತೆ. ಅಮೃತ ಅಂತಂದ್ರೆ ಚಿರಂತನ ಸುಖ, ಮುಕ್ತಿ, ಎಲ್ಲಾ ಸಮಸ್ಯೆಗಳಿಂದ ಪರಿಹಾರ, ಮತ್ತೆ ಸದಾ ಆನಂದ ಇರ್ತಕ್ಕಂಥ ಸದಾನಂದ. ಆ ರೀತಿ ಅಷ್ಟುತಿ ಅದನ್ನ ಪಡೆಯುತ್ತಾನೆ ಅಂತ. ಅಂದ್ರೆ ಜಗತ್ತಿನಲ್ಲಿ ಹುಟ್ಟು ಹೇಗಾಗತ್ತೆ ಮತ್ತು ಸಾವು ಹೇಗಾಗತ್ತೆ ಅದರ ಬಗ್ಗೆ ಫಿಸಿಕಲ್ ಜ್ಞಾನ ಅಲ್ಲ, ಮಾನಸಿಕ ಜ್ಞಾನ ಬೆಳೆಸ್ಕೋಬೇಕು. ನಮ್ಮ ವ್ಯಕ್ತಿತ್ವನ ಎತ್ತರಕ್ಕೆ ತಗೊಳ್ಬೇಕು. ಹುಟ್ಟು ಮತ್ತೆ ಸಾವು ಬದುಕಿನ ಅವಿಭಾಜ್ಯ ಅಂಗಗಳು. ಎನಿಥಿಂಗ್ ದಟ್ ಬಿಕಮ್ಸ್ ಶುಡ್ ಎಂಡೇ ಇಲ್ಲ, ಬರೀ ಬಿಗಿನಿಂಗ್ ಮಾತ್ರ ಇದೆ ಅಂತ ಹೇಳಿದ್ರೆ ಅದು ಕೂಡ ಅನ್ಸೈಂಟಿಫಿಕ್, ಅವೈಜ್ಞಾನಿಕ. ಯಾವುದೇ ಮತ್ತೆ ಜಗತ್ತಿನಲ್ಲಿ ಹಿಂದೆ ಬರುತ್ತೆ ಮಹಾಭಾರತ ಯಕ್ಷ ಪ್ರಶ್ನೆ ಬರುತ್ತೆ. ಏನಂತಂದ್ರೆ ಅತ್ಯಂತ ಆಶೀರ್ವಾದ ಸಂಗತಿ ಯಾವ್ದಪ್ಪ ನೀನು ನೋಡಿದ್ಯಾ ಅಂತ ಧರ್ಮರಾಯ ಹಿಂಗೆ ಯಕ್ಷ ಪ್ರಶ್ನೆ ಕೇಳಿದ್ರೆ ಆಗ ಧರ್ಮರಾಯ ಹೇಳ್ತಾನೆ, ಪ್ರತಿನಿತ್ಯ ನಾವು ದಿನನ್ನಾಗ್ಲೂ ಕೂಡ ಸಾಯುವುದನ್ನ ನೋಡ್ತಾನೆ ಇದ್ರು ಕೂಡ ಮನುಷ್ಯ, ಅದೇ ತಾನ್ ಮಾತ್ರ ಸಾಯಲ್ಲ ಅನ್ಕೋತಾನಲ್ಲ, ಅದು ನಂಗೆ ಬಹಳ ಅತ್ಯಂತ ಆಶ್ಚರ್ಯಕರ ಅಂತ. ಅದು ನನಗೆ ಸಾವು ಬರಲ್ಲ ಅನ್ಕೋತಾನಲ್ಲ, ಹಾಗ ಅನ್ಕೊಳ್ಬಾರ್ದು ಅಂತ. ಮತ್ತೆ ಏನ್ ಅನ್ಕೋಬೇಕು, ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ಅಯ್ಯೋ ನಾನು ಸತ್ತೋಗ್ತೀನಪ್ಪ ಅಂತ ಯೋಚನೆ ಮಾಡಿದ್ರೆ ದಟ್ ಇಸ್ ಫೂಲಿಶ್ನೆಸ್. ಹಂಗಲ್ಲ, ಡೋಂಟ್ ಡೈ ಬಿಫೋರ್ ದಿ ಡೆತ್ ಕಮ್ಸ್ ಅಂತ. ಸಾವು ಬರಕ್ ಮುಂಚೆ ಸಾಯಬಾರ್ದು. ಮೊದಲನೇ 2ನೇ ಶ್ಲೋಕ ಅದೇ ಹೇಳಿದ್ದು, 100 ವರ್ಷಗಳ ಕಾಲ ಚೆನ್ನಾಗಿ ಬದುಕಬೇಕು ಅಂತ ಅಪ್ಪಣೆ ಕೊಟ್ಬಿಟ್ಟೆ ಇದೆಲ್ಲ ಹೇಳ್ತಾ ಇರೋದು. ನಾವು ನಮ್ಮ ಆಯಸ್ಸು ಇರುತ್ತೆ 100 ವರ್ಷ ಅಂತ ಕಲ್ಪನೆ ಮಾಡ್ಕೊಳ್ಳಿ. 100 ವರ್ಷ ಬದುಕ್ತೇವೆ. ಹೇಗ್ ಬದುಕಬೇಕು, ಚೆನ್ನಾಗಿ ಬದುಕಬೇಕು. ಇಟ್ಸ್ ಫುಲ್ ಆಫ್ ಪಾಸಿಟಿವ್, ಫುಲ್ ಆಫ್ ವಿಗರ್, ಫುಲ್ ಆಫ್ ಎನರ್ಜಿ, ಫುಲ್ ಆಫ್ ಎಂಥೂಸಿಯಾಸಮ್. ಇದು ಹೀಗೆ ಅರ್ಥ ಮಾಡ್ಕೋಬೇಕು. ಕೆಲವು ಸತಿ ನಕಾರಾತ್ಮಕ ಅರ್ಥ ಮಾಡ್ಕೊಂಡ್ಬಿಟ್ಟು ಏನೇನೋ ಕಮ್ ಟು ಕನ್ಕ್ಲೂಷನ್ ಡಿಪ್ರೆಸ್ ಆಗ್ಬಿಡ್ತಾನೆ. ಅದನ್ನೇ ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಹೇಳುತ್ತೆ. ಅದಕ್ಕೆ ಉಪನಿಷತ್ತಿನ ಉಪದೇಶ ಕೂಡ ಅಧಿಕಾರಿಗಳಿಗೆ ಹೇಳ್ಬೇಕು. ಯಾರಿಗೆ ಯೋಗ್ಯತೆ ಇದೆಯೋ ಅವ್ರಿಗೆ ಮಾತ್ರ ಹೇಳ್ಬೇಕು, ಎಲ್ರಿಗೂ ಹೇಳ್ಬಾರ್ದು. ಯಾಕಂದ್ರೆ ನಾವೇನೋ ತಪ್ಪು ಹೇಳ್ಬಿಟ್ರೆ ಅವ್ರು ಅದನ್ನೇ ತಿಳ್ಕೊಂಡ್ಬಿಡ್ತಾರೆ. ಮತ್ತೆ ಇದಕ್ಕೆ ಅಧಿಕಾರ ಇದೆ ಅಂತ ನೀವ್ ಹೆಂಗ್ ಅನ್ಕೊಂಡಿದ್ದೀರಾ? ನಾನು ನಿಮ್ ಪ್ರಶ್ನೆ ಕೇಳಿದ್ರೆ, ನೀವು ಬಹುತೇಕ ಜನ ಈಗಾಗಲೇ ಭಗವದ್ಗೀತೆನ 1 ಸತಿ 2 ಸತಿ 3 ಸತಿ ಕೇಳಿದಿರಿ. ಹಂಗಾಗಿ ನಿಮ್ಗೆ ಒಂದು ಧೈರ್ಯ ಸ್ಥೈರ್ಯ ಬಂದಿದೆ ಮತ್ತು ಜಗತ್ತನ್ನು ತಿಳ್ಕೊಳ್ಬೇಕು ಅಂತ ಕುತೂಹಲ ಇದೆ ಅಂತವ್ರು ಇದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ವಿನಾಶೇನ ಮೃತ್ಯುಂ ತೀರ್ತ್ವ ಸಂಭೂತ್ಯ ಅಮೃತಂ ಅಷ್ಟುತೆ. ಬರೀ ಎರಡೂ ಕೂಡ ವಿಷಯ ತಿಳ್ಕೊಳ್ಬೇಕು ಅಂತ ಅರ್ಥ. ಸಂಭೂತಿಂಚ ವಿನಾಶಂಚ ಎಸ್ತದ್ ವೇದ ಉಭಯಂ ಸಹ, ಎರಡೂ ತಿಳ್ಕೊಳ್ಬೇಕು. ಒಂದು ಇದಕ್ಕೆ ಈ ಉಪನಿಷತ್ತುಗಳಿಗೆ ಅರ್ಥ ಆಗ್ಬೇಕಾಗಿ ಬಂದ್ರೆ ರಾಮಾಯಣ ಮಹಾಭಾರತ ಕಥೆಗಳಿಂದ, ಅದಾದ ನಂತರ ಅರ್ಥವಾಗುತ್ತದೆ. ಮತ್ತೆ ಅಫ್ಕೋರ್ಸ್ ಭಗವದ್ಗೀತೆನಂತೂ ಇನ್ನು ತುಂಬಾ ಸ್ಪಷ್ಟವಾಗಿದೆ. ಹೇಳಿ ಶ್ಲೋಕ ಈಗ ಗೊತ್ತಾ? ಇಲ್ಲಿ ಕಷ್ಟವಾದ ಶಬ್ದ ಯಾವುದೂ ಇಲ್ಲ. ಸಂಭೂತಿ ಚ ಮತ್ತು ವಿನಾಶ ಅಂದ್ರೆ ಗೊತ್ತು. ಯಹ ತದ್ ಎಸ್ತದ್ ಅಂತಿದೆ, ಯಹ ತತ್ ತದ್ ಅದನ್ನು ವೇದ ತಿಳ್ಕೊಡ್ತಾರೋ ಉಭಯಂ ಸಹ ಎರಡನ್ನು ಕೂಡ. ವಿನಾಶೇನ ಮೃತ್ಯುಂ ತೀರ್ತ್ವ, ವಿನಾಶ ಹೇಗೆ ಆಗುತ್ತೆ ಅಂತಂದ್ರೆ ನಾವು ಸಾವನ್ನ ಗೆಲ್ಲುವುದನ್ನ ಅರ್ಥ ಏನು, ಸಾವಿನ ಭಯವನ್ನ ಗೆಲ್ತೇವೆ ಅಂತ. ಸಾವನ್ನ ಗೆಲ್ಲುದು ಅಂತ ಅರ್ಥ ಬರ್ದ್ರೆ ಹಾಗಾದ್ರೆ ಸಾಯೋದಲ್ಲಿ ಅಂತ ಅನ್ಸ್ಬಿಡುತ್ತೆ. ಹಂಗಲ್ಲ, ಸಾವಿನ ಭಯವನ್ನು ಅದನ್ನು ಗೆಲ್ತೇವೆ ಅಂತ. ವಿನಾಶೇನ ಮೃತ್ಯುಂ ತೀರ್ತ್ವ ಸಂಭೂತ್ಯ ಅಮೃತಮಷ್ಟತೆ. ಸಂಭೂತ್ಯ ಅಂದ್ರೆ ಸೃಷ್ಟಿ
ಏನಾಗುತ್ತೆ ಅದ್ರ ಬಗ್ಗೆ ಸರಿಯಾದ ಹುಟ್ಟುವುದು ಹೇಗೆ ಅಂತ ಸರಿಯಾಗಿ ತಿಳ್ಕೊಂಡಾಗ ಆಗ ಅದರಿಂದ ಅಮೃತ ಅಂತಂದ್ರೆ ಆನಂದವನ್ನ ಪಡೆಯುತ್ತೇವೆ. ಯಾರಿಗಾದ್ರೆ ಕನ್ಫರ್ಮ್ ಆಗ್ಬಿಡ್ತೀನಿ ತಿಳ್ಕೊಳ್ಳೋಣ, ನಾವು ಸಾಯ್ತಾ ಇದ್ದಂಗೆ ಇಂಥ ಕಡೆ ಹುಟ್ತೀವಿ ಅಂತ ಗೊತ್ತಾಗ್ಬಿಟ್ರೆ ಬೈ ಚಾನ್ಸ್ ನಮ್ಗೆ ಎಷ್ಟು ಸಂತೋಷ ಆಗ್ಬಿಡ್ತಾ, ಹೋಗಿ ಎಲ್ಲಿ ಹೋಗ್ತೀಯಾ, ಇಲ್ಲಿ ಹುಟ್ಟಿ ಸತ್ತೀನಿ ಅಲ್ಲಿ ಹುಟ್ಬಿಡ್ತೀನಿ ಅಂತ ಅನ್ಕೋತೀನಿ. ಆದ್ರೆ ನಂಬಿಕೆ ಬರ್ಬೇಕಲ್ಲ, ಅದಕ್ಕೆ ಜ್ಞಾನ ಬರ್ಬೇಕು ಅಂತ ಹೇಳಿ ಶ್ಲೋಕ. ಸಂಭೂತಿಂಚ ವಿನಾಶಂಚ ಸಂಭೂತಿಂ ಚ ವಿನಾಶಂ ಚ ಸಂಭೂತಿಂ ಚ ವಿನಾಶಂ ಚ. ಸರಿ, ಸ್ಮಾಲ್ ಕರೆಕ್ಷನ್. ಈಗ ಸಂಭೂತಿಂ ಅಂತಿದಾರಲ್ಲಿ ಸಂಭೂತಿಂ ಕರೆಕ್ಟ್, ಆದ್ರೆ ಹೇಳ್ಬೇಕಾಗಿ ಬಂದ್ರೆ ಮಕಾರ ಹೋಗಿ ನಕಾರ ಆಗುತ್ತೆ ಉಚ್ಚಾರಣೆ ದೃಷ್ಟಿಯಿಂದ. ಈಗ ನೋಡು, ಸಂಭೂತಿಂಚ ಅಂತ ಹೇಳ್ಬಾರ್ದು, ಸಂಭೂತಿನ್ ಅಂತ ಹೇಳ್ಬೇಕು, ನಕಾರ ಹೇಳ್ಬೇಕು. ಸಂಭೂತಿಂಚ ವಿನಾಶಂಚ ಹೇಳಿ. ಸಂಭೂತಿಂ ಚ ವಿನಾಶಂ ಚ ಕರೆಕ್ಟ್. ಸಂಭೂತಿಂ ಚ ವಿನಾಶಂ ಚ. ಯಸ್ತದ್ವೇದ ಉಭಯಂ ಸಹ ಯಸ್ತದ್ವೇದ ಉಭಯಂ ಸಹ ಯಸ್ತದ್ವೇದ ಉಭಯಂ ಸಹ. ವಿನಾಶೇನ ಮೃತ್ಯುಂ ತೀರ್ತ್ವಾ ವಿನಾಶೇನ ಮೃತ್ಯುಂ ತೀರ್ತ್ವಾ ವಿನಾಶೇನ ಮೃತ್ಯುಂ ತೀರ್ತ್ವಾ. ಸಂಭೂತ್ಯ ಅಮೃತಮಶ್ನುತೆ ಸಂಭೂತ್ಯ ಅಮೃತಮಶ್ನತೆ ಸಂಭೂತ್ಯ ಅಮೃತಮಶ್ನತೆ. ಈಗ 15ನೇ ಶ್ಲೋಕ. ಹಿರಣ್ಮಯೇ, ಒಂದ್ಸತಿ ನಾನು ಓದ್ತೀನಿ ಆಮೇಲೆ ಹೇಳ್ಬೇಕು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಶ್ಲೋಕ ಆಮೇಲೆ ಹೇಳ್ಕೊಡ್ಬೇಕು, ಹೇಳ್ಮಿತಿ ಪದಯೋಗ ಮಾಡ್ತೀವಿ ಅಂತ ನೋಡ್ಕೊಂಡು ಆಮೇಲೆ ಶ್ಲೋಕ ಹೇಳ್ಮಿತಿ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ ತತ್ ತ್ವಂ ಪೂಷನ್ ಅಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ಹೀಗೆ ಪದವಿಭಾಗ. ಈಗ ಶ್ಲೋಕ ಹೇಳಮ್ಮ. ಈಗ ಹಿರಣ್ಮಯೇನ ಪಾತ್ರೇಣ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣು ತತ್ವಂ ಪಾಶುಣ್ಣ ಪವೃಣು. ತಪ್ಪು. ತತ್ವಂ ಅದು ಪೂಷನ್, ತತ್ವಂ ಪೂಷನ್ನ ಪಾವೃಣು ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಸತ್ಯಧರ್ಮಾಯ ದೃಷ್ಟಯೇ. ಈಗ ಅರ್ಥ ನೋಡ್ಕೊಳ್ಳಿ. ಸತ್ಯಧರ್ಮಾಯ ದೃಷ್ಟಯೇ ಅಂತ 2ನೇ ಸ್ಥಾನ ಇದೆ. ಭಗವಂತ ಅವನಿಗೆ ಹೆಸರೇ ಸತ್ಯ ಅಂತ. ಅನಾದಿ ಕಾಲದ ಅನಂತ ಕಾಲದವರೆಗೆ ಇರ್ತಕ್ಕಂಥ ಭಗವಂತ ಅವನು ಸತ್ಯ. ಮತ್ತು ಸತ್ಯ ಅಂದ್ರೆ ತಿ ಯ 3 ಅಕ್ಷರಗಳಿಂದ ಆಗಿರುತ್ತೆ. ಅದೇ ಸಚ್ಚಿದಾನಂದ ಅಂತ ಸತ್ಯ ಅಂತ. ಧರ್ಮಾಯ ಅಂತಂದ್ರೆ, ಧರ್ಮ ಅಂದ್ರೆ ಗೊತ್ತು ನಮ್ಗೆ, ಭಗವಂತನಿಗೆ ಧರ್ಮ ಅಂತಾನು ಹೆಸರು. ಇಡೀ ಜಗತ್ತಿನ ಧರ್ಮವನ್ನ, ಜಗತ್ತಿನ ಒಂದು ಸಂವಿಧಾನವನ್ನು ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ತಕ್ಕಂಥ ಭಗವಂತ. ಸತ್ಯ ಧರ್ಮ ಅಂತ ಅವನಿಗೆ ಹೆಸರು. ಅಂತ ಸತ್ಯ ಧರ್ಮನನ್ನು, ಭಗವಂತನನ್ನು ದೃಷ್ಟಯೇ ನೋಡೋದಕ್ಕೋಸ್ಕರವೇ ನಾನು ಬಹಳ ಇಷ್ಟಪಡ್ತಾ ಇದ್ದೀನಿ. ಅದೇನಾಗಿದೆ ಅಂತಂದ್ರೆ, ಈ ಸತ್ಯಧರ್ಮ ಭಗವಂತ ಅವನು ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತ ಮುಖಂ. ಅವನ ಮುಖ ಭಗವಂತ ಮುಖ ಅಂತಂದ್ರೆ ಭಗವಂತನನ್ನು, ಅವನನ್ನ ಸತ್ಯಸ್ಯ ಅಪಿಹಿತಂ, ಅವನ ಮುಖ ಮುಚ್ಚೋಗ್ಬಿಟ್ಟಿದೆ. ಯಾವ್ದ್ರಿಂದ ಅಂತಂದ್ರೆ ಹಿರಣ್ಮಯೇನ ಪಾತ್ರೇಣ. ಹಿರಣ್ಮಯೇನ ಪಾತ್ರೇಣ ಅಂತಂದ್ರೆ ಒಂದು ಚಿನ್ನದ ತಟ್ಟೆ ಮುಚ್ಕೊಂಡ್ಬಿಟ್ಟಿದೆ. ಭಗವಂತ ಅವ್ರ ಒಳಗಡೆ ಇದ್ದಾನೆ, ನಮಗದು ಕಾಣಿಸ್ತಿಲ್ಲ. ಅದರಿಂದ ತತ್ ತ್ವಂ, ಅದನ್ನು ತ್ವಂ ನೀನು ತತ್ತನ್ನು ಪೂಷನ್, ಭಗವಂತನಿಗೆ ಹೇಳ್ತಿರೋದು. ಪೂಷನ್ ಅಂತಂದ್ರೆ ಸೂರ್ಯನಲ್ಲಿ ಇರ್ತಕ್ಕಂಥ ಭಗವಂತನೇ, ಸೂರ್ಯನಾರಾಯಣನೇ. ಅಪಾವೃಣು ಅಂತಂದ್ರೆ ಆ ಮುಚ್ಚಳವನ್ನು ತೆಗಿ ಅಂತ. ಈಗ ಭಗವಂತನ ದರ್ಶನ ಆಗ್ಬೇಕು ನಮ್ಗೆ.
ಭಗವದ್ ದರ್ಶನ ಆಗ್ಬೇಕಾದ್ರೆ ಒಂದು ಎರಡು ಇರ್ಬೇಕು. ಒಂದು ಭಗವಂತನ ದರ್ಶನ ಆಗ್ಬೇಕು ಅನ್ನತಕ್ಕಂತ ಹಪಾಪ ತಳಮಳ ಭಕ್ತಿ ನಮಗಿರ್ಬೇಕು. ಅದೊಂದು ಸ್ಕ್ರೀನ್ ಅದು, ಆಯ್ತಲ್ವಾ? ಆಮೇಲೆ ಭಗವಂತನಿಗೆ ಹೌದು ಇನ್ನ ನೈಜ ಭಕ್ತ ಇವನಿಗೆ ದರ್ಶನ ಮಾಡಿಸ್ಬೇಕು ಅನ್ನತಕ್ಕಂತ ಅನುಗ್ರಹವನ್ನ ಭಗವಂತ ಮಾಡಬೇಕು. ಎರಡೂ ಇಂಪಾರ್ಟೆಂಟ್. ಇಲ್ಲಿ ಹೋಲಿಕೆ ಕೊಟ್ಟಿರೋದು ಹಿರಣ್ಮಯ್ಯನ ಪಾತ್ರೇಣ ಅಂತಂದ್ರೆ ಏನಂತಂದ್ರೆ ಎರಡರ್ಥ ಇದೆ ಇದಕ್ಕೆ. ಒಂದರ್ಥ ಏನಪ್ಪಾ ಅಂತಂದ್ರೆ ಸೂರ್ಯನಲ್ಲಿ ಭಗವಂತ ಇದ್ದಾನೆ. ನಾವು ಸೂರ್ಯ ನೋಡಕ್ಕೆ ಆಗಲ್ಲ. ಸೂರ್ಯ ಒಳ್ಳೆ ಚಿನ್ನದ ತಟ್ಟೆ ತರ ಹೊಡಿತಿರ್ತಾನೆ, ಕರೆಕ್ಟೇ. ನಾವು ನೋಡಕ್ಕಾಗುತ್ತೆ, ಕಣ್ಣು ಹೋಗ್ಬಿಡುತ್ತೆ. ಅದ್ರ ಒಳಗಡೆ ಭಗವಂತ ಇದ್ದಾನೆ. ಅದರಿಂದ ನೀ ಸ್ವಲ್ಪ ನಮ್ಗೆ ನೀನ್ ಕಾಣೋ ತರ ಮಾಡಪ್ಪ ಅಂತ ಅವ್ನು ಕೇಳ್ಕೊಳ್ತಕ್ಕಂಥದ್ದು ಸಾಮಾನ್ಯ ಭೌತಿಕ ಅರ್ಥ. ಆದ್ರೆ ಬೇರೆ ಆಧ್ಯಾತ್ಮಿಕ ಅರ್ಥ ಏನು ಅಂತಂದ್ರೆ, ಜಗತ್ತಿಗೆ ನೀವು ಕಳಿಸಿದ್ದು ಇಲ್ಲಿಗೆ. ನಮ್ಗೇನಾಗಿದೆ, ಈ ಜಗತ್ತಿನ ಡಿಸೈರ್ಸ್ ಏನಿದೆ, ಆಸೆಗಳು, ಆಸೆ ಆಕಾಂಕ್ಷೆಗಳು ಎಷ್ಟಿದೆ ಅಂತಂದ್ರೆ ನಮ್ಗೆ ಪುರುಸೊತ್ತೇ ಆಗಲ್ಲ ನೀನು ನೋಡಕ್ಕೆ. ನೀನ್ ನೋಡ್ಬೇಕು ಅಂತ ಅನ್ಸಕ್ಕೂ ಪುರುಸೊತ್ತಿಲ್ಲ. ಯಾವಾಗ್ಲೂ ಒಂಥರ ವರ್ಕಾಲಿಕ್, ಬೆಳಗ್ಗೆ ರಾತ್ರಿ ತನಕ ರಾಜಸ ಗುಣ. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಇದ್ ಮಾಡಬೇಕು, ಅದ್ ಮಾಡಬೇಕು ಅಂತ ಬರೋದ್ರಲ್ಲೇ ಆಗ್ಬಿಡ್ತಾ ಇದೆ. ಯಾಕಂದ್ರೆ ಇಟ್ ಇಸ್ ವೆರಿ ಅಟ್ರಾಕ್ಟಿವ್. ಹಿರಣ್ಮಯ ಪಾತ್ರೆ ಚಿನ್ನದ ಪಾತ್ರೆ ಇದ್ದಂಗೆ ಇದು. ಯಾವುದು ಜಗತ್ತಿನ ಐಹಿಕ ಸಂಸಾರದ ಸಂಗತಿಗಳಿದೆಯಲ್ಲ, ತಿನ್ನೋದು, ಉಣ್ಣೋದು, ಉಪ್ಪು ತಿನ್ಬೇಕೆ, ದೋಸೆ ತಿನ್ಬೇಕಾ, ಇಡ್ಲಿ ತಿನ್ಬೇಕಾ, ಪಾನಿಪುರಿ ತಿನ್ಬೇಕಾ, ಅದ್ ತಿನ್ಬೇಕಾ, ಇದ್ ತಿನ್ಬೇಕಾ, ಅಥವಾ ಇಲ್ಲಿ ದುಡ್ಡು ಇಲ್ಲಿ ಎಷ್ಟು ಸಿಗುತ್ತೆ, ಅಲ್ಲೆಷ್ಟು ಸಿಗುತ್ತೆ, ಯಾವ ಚಿನ್ನದ ಒಡವೆ ಮಾಡ್ಕೋಬೇಕು, ಸೀರೆ ಯಾವ್ದು ತಗೊಳ್ಬೇಕು, ಯಾರ ಮನೆಗೆ ಹೋಗ್ಬೇಕು, ಯಾರನ್ನ ಪ್ರಸಿದ್ಧಿಗೆ ಬರ್ಬೇಕು, ಎಲ್ರು ನನ್ ಮಾತಾಡಿಸ್ಬೇಕು, ನಾನಾ ಸಂಗತಿಗಳು. ಅದೆಲ್ಲ ಕೂಡ ಹೆಂಗಿದೆ ಅಂತಂದ್ರೆ ಒಳ್ಳೆ ಆಕರ್ಷಕವಾಗಿರುತ್ತೆ ಹಿರಣ್ಮಯ ಪಾತ್ರೇಣ. ಅದಕ್ಕೆ ನಾವ್ ಇದರಿಂದ ಬಿಡುಗಡೆ ಹೊಂದಕ್ಕಾಗೋದಿಲ್ಲ, ಬಹಳ ಕಷ್ಟ. ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ನೀನು ನಿನ್ನ ಚಿನ್ನದ ಪಾತ್ರೆ ತೆಗಿ ಅಂತೇಳಿ ನಮಗಿರ್ತಕ್ಕಂಥ ಸಿಕ್ಕಾಪಟ್ಟೆ ಡಿಸೈರ್, ಸಿಕ್ಕಾಪಟ್ಟೆ ಇದೆ ಆಸೆಗಳು, ದಯವಿಟ್ಟು ಅದನ್ನ ಕಡಿಮೆ ಮಾಡ್ಸಪ್ಪ ಅಂತ ಪ್ರಾರ್ಥನೆ ಮಾಡ್ತಕ್ಕಂಥ ಶ್ಲೋಕ ಆಯ್ತು. ಹಿರಣ್ಮಯ್ಯನ ಪಾತ್ರೇಣ, ಇಲ್ಲಿ ಪಾತ್ರ ಅಂತಂದ್ರೆ ಸೂರ್ಯ ಮುಚ್ಚೋಗ್ಬಿಟ್ಟಿದ್ದಾನೆ. ಹಿರಣ್ಮಯ್ಯನ ಪಾತ್ರೇಣ ಸತ್ಯಸ್ಯ ಅಪೀತ ಮುಖಂ, ಸತ್ಯದ ಮುಖವನ್ನ ಮುಚ್ಚೋಗ್ಬಿಟ್ಟಿದೆ. ಅದಕ್ಕೋಸ್ಕರ ತತ್ ತ್ವಂ ಪೂಷನ್ ಅಪಾವೃಣು, ಹೇ ಪೂಷನ್ ಅಂದ್ರೆ ಪೋಷಣೆ ಮಾಡ್ತಕ್ಕಂಥವನೇ, ಪಾಲನೆ ಮಾಡ್ತಕ್ಕಂಥವನೇ, ಅಥವಾ ಸೂರ್ಯನಾರಾಯಣನೇ ಅಂತ ಪೂಷನ್. ಅದಕ್ಕೆ ಓಂ ಪೂಷ್ಣೇ ನಮಃ ಅಂತ ಸೂರ್ಯ ನಮಸ್ಕಾರ ಮಂತ್ರ ಹೇಳ್ತೀವಿ ನಾವು. ಹೀಗೆ ಅದನ್ನ ಅಪಾವೃಣು, ಆ ಹಿರಣ್ಮಯ ಪಾತ್ರ ತೆಗೆಯಪ್ಪ ಅಂತ. ಸತ್ಯಧರ್ಮಾಯ ದೃಷ್ಟ, ಯಾತಕ್ಕೋಸ್ಕರ ಅಂದ್ರೆ ಸತ್ಯ ಧರ್ಮಾಯ ದೃಷ್ಟಯೇ, ಸತ್ಯ ಧರ್ಮವನ್ನ ಅಂದ್ರೆ ಭಗವಂತನನ್ನ ನಿನ್ನ ಸರಿಯಾಗಿ ನೋಡ್ಬೇಕು, ನಾನು ನಿನ್ನ ಕಾಣ್ಬೇಕು, ನಿನ್ನ ದರ್ಶನ ಆಗ್ಬೇಕು, ನನ್ಗೆ ಅಪರೋಕ್ಷ ಜ್ಞಾನ ಆಗ್ಬೇಕು ಭಗವಂತ ಅಂತ ಪ್ರಾರ್ಥನೆ ಮಾಡ್ಕೊಡ್ತಾ ಇರ್ತಾರೆ. ಇದು ಹೇಳ್ಬೇಕಾದ್ರೆ ಒಂದು ಹಾಡು, ನನಗೆ ಹಾಡು ಹೇಳಕ್ಕೂ ಬರಲ್ಲ, ನೆನಪಿಟ್ಕೊಳ್ಳಕ್ಕೂ ಬರಲ್ಲ. ಅದು ಸುಮ್ಮನೆ ಜ್ಞಾಪಕ ಬಂತು, ಟ್ರೈ ಮಾಡ್ತೀನಿ ನೋಡ. ನಿಮ್ಗೆ ಗೊತ್ತ, ಒಂದು ಹಾಡಿದೆ ಒಂದು, ಏಕೆ ಮಮತೆ ಕೊಟ್ಟು ಕಾಡಿಸುವೇನೋ ಏನೋ ತೊಂದರೆ ಕೊಡ್ತೀಯಪ್ಪ ಭಗವಂತ, ಯಾಕೆ ರೀತಿ ಮಮತೆ ಕೊಟ್ಟು ನಾನು ಸಾಯಿಸ್ತೇನೆ. ಯಾವ್ದ್ರಲ್ಲಿ ಮಮತೆ ಅಂತಂದ್ರೆ ಈ ಜಗತ್ತಿನ ಸಂಗತಿಗಳು, ಐಹಿಕ ಸಂಗತಿಗಳಲ್ಲಿ ಮಮತೆ ಕೊಡ್ತೀನಿ, ಪ್ರೀತಿ. ನಾನು ಅದು ಬೆಳಕೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಸುಮಾರು 3-4 ನುಡಿಗಳ ಒಂದು ಹಾಡು ಯೂಟ್ಯೂಬ್ ನಲ್ಲಿ ತುಂಬಾ ಫೇಮಸ್. ಆ ಹಾಡು ಕೇಳಿ ಆಗ ಈ ಶ್ಲೋಕದ ಅರ್ಥ ಇನ್ನೂ ಚೆನ್ನಾಗತ್ತೆ. ಏಕೆ ಮಮತೆ ಕೊಟ್ಟು ಕಾಡಿಸುವೇನೋ ಏನೋ ಬರ್ತದೆ, ಬಹಳ ಚೆನ್ನಾಗಿದೆ ಹಾಡು. 3 ನುಡಿ ಇದೆ. ಈ ಸಂಗತಿ ಆ ಸಂಗತಿ ಅದು ಇದು ಅಂತ ಗೊತ್ತೇ ಆಗಲ್ಲ, ಜೀವನ ಮುಗ್ದೋಗ್ಬಿಡ್ತಾರಪ್ಪ ಭಗವಂತ. ಗೊತ್ತಾಗ್ಲೇ ಇಲ್ವಲ್ಲ ನಮ್ಗೆ, ನನ್ನ ಜೀವನ ಮುಗಿದೇ ಕೊನೆ ಕ್ಷಣ ಬಂದ್ಬಿಟ್ಟಿದೆಯಲ್ಲಪ್ಪ ಅಂತ ಒದ್ದಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಆ ಹಾಡು ಕೇಳಿದ್ರೆ ಆಗತ್ತೆ. ಅಂತ ಚೆನ್ನಾಗಿರ್ತಕ್ಕಂಥ ಹಾಡು ಇದು. ಅದನ್ನೇ ಹೇಳ್ತಾ ಇರೋದು, ಭಗವಂತ ನಿನ್ನಲ್ಲಿ ಭಕ್ತಿಯನ್ನು ಕೊಡು, ನನಗೆ ನಿನ್ನ ಮೇಲೆ ನಂಬಿಕೆಯನ್ನು ಕೊಡು. ಯಾಕಂತಂದ್ರೆ ನಾವು ಐಹಿಕ ಸಂಗತಿಗಳು ಬೇಡ ಅಂತಂದ್ರೆ ಮುಂಚೆನೆ ಹೇಳಿದ್ದಾರೆ ಶ್ಲೋಕದಲ್ಲಿ. ಏನಂತಂದ್ರೆ ನೀನು ನಿಯತ ಕರ್ಮಗಳನ್ನು ಮಾಡ್ತಾ 100 ವರ್ಷ ಕರ್ಮ ಮಾಡ್ತಾನೆ ಇರ್ಬೇಕು, ಕರ್ಮ ಬಿಡುವಂಗಿಲ್ಲ, 100 ವರ್ಷ ಬದುಕಬೇಕು, ಅದು ಹೇಳಿದ್ದಾರೆ 2ನೇ ಶ್ಲೋಕದಲ್ಲಿ. ಕುರುವನ್ನೇವ ಕರ್ಮಾಣಿ ಜಿಜೀವಿಸಿ ಶತಂ ಸಮಾಹ. 100 ವರ್ಷ ಅಂದ್ರೆ ಉತ್ಸಾಹದಲ್ಲಿ ಬದುಕಬೇಕು. ಆದ್ರೆ ನಾವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಾರ್ಯಗಳು ಕೂಡ ಭಗವಂತ ನಿನ್ನ ಇಚ್ಛೆಗೆ, ನಿನಗೆ ಸಂತೋಷ ಆಗೋತ್ತ, ನಿನಗೆ ಸಮಾಧಾನ ಆಗೋತ್ತ ನಾನೆಲ್ಲ ಮಾಡ್ತೀನಿ ಅನ್ನತಕ್ಕಂಥ ಒಂದು ಪ್ರತಿಜ್ಞೆ ಮಾಡ್ಕೊಂಡು ಜೀವನ ಸಾಗಿಸ್ಬೇಕು. ಭಗವಂತ ಇದೆಲ್ಲ ನಾನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸಗಳು ನಿನ್ನ ಪೂಜೆನೆ. ನಾನು ನಡೆದಾಡೋದು ಪೂಜೆ. ಬರೀ ನಡೆದಾಡೋದು ಅಂತಂದ್ರೆ
ನೀನು ಪ್ರದಕ್ಷಿಣೆ ಎಷ್ಟೋ ಜನ ಭಕ್ತಿದ್ದಾರೆ, ಅವ್ರಿಗೆಲ್ಲ ಪ್ರದಕ್ಷಿಣೆ ಆಗ್ತಾ ಇದೀನಿ ತಿಳ್ಕೊಳ್ಳು. ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಿನ್ಗೆ ಸಾಷ್ಟಾಂಗ ನಮಸ್ಕಾರ. ನಾನು ಊಟ ಮಾಡ್ತಾ ಇರ್ತಕ್ಕಂಥದ್ದು ಅಂತರದಲ್ಲಿರ್ತಕ್ಕಂಥ ಭಗವಂತನಿಗೆ ಯಜ್ಞ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು. ಹೀಗೆ ಅನುಸಂಧಾನ ಮಾಡ್ಕೊಳ್ಬೇಕು. ಮಾಡಿ ಯಾವುದು ಜಗತ್ತಿನ ಚಿರಸತ್ಯ ಆಗಿದೆ ಅದನ್ನ ಕಂಡುಕೊಳ್ಬೇಕು ಅನ್ನುವಂತ ಒಂದು ಇರ್ತಕ್ಕಂಥ ಶ್ಲೋಕ ಇದು. ಇವಾಗ ಶ್ಲೋಕ ಹೇಳಿ. ಹಿರಣ್ಮಯೇನ ಪಾತ್ರೇಣ ಹಿರಣ್ಮಯೇನ ಪಾತ್ರೇಣ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ಸತ್ಯಸ್ಯಾಪಿ ಹಿತಂ ಮುಖಂ ಸತ್ಯಸ್ಯಾಪಿ ಹಿತಂ ಮುಖಂ. ಈಗ ಶ್ಲೋಕ ಕರೆಕ್ಟ್ ಆಗಿ ಹೇಳ್ತಿದ್ದೆ, ಆದ್ರೆ ಎಲ್ಲಿ ಸ್ವಲ್ಪ ಒತ್ತಬೇಕು ಮಾಡಬೇಕು ನೋಡ್ಕೊಂಡ್ರೆ ಅರ್ಥನೇ ಆಗ್ಬಿಡುತ್ತೆ ನೋಡಿ. ಸತ್ಯಸ್ಯಾಪಿ ಹಿತಂ ಮುಖಂ ಅಂತಂದ್ರೆ ಅರ್ಥ ತಪ್ಪಾಗ್ಬಿಡುತ್ತೆ. ಅದು ಅಪಿಹಿತಂ ಕೇಳಿಸಿದ್ರೆ ಹೇಳ್ಬೇಕು. ಸತ್ಯಸ್ಯಾಪಿ ಸತ್ಯಸ್ಯಾಪಿ ಹಿತಂ ಅಪಿಹಿತಂ ಮುಖಂ ಅಂತ ಇನ್ನೊಂದ್ಸತಿ ಹೇಳ್ತೇನೆ. ಸತ್ಯಸ್ಯಾಪಿ ಹಿತಂ ಮುಖ, ಅದು ಹಿತಂ ಹಿ ಹೆಚ್ಚು ಒತ್ತಬಾರ್ದು. ಇಲ್ಲಿ ಪರವಾಗಿಲ್ಲ, ಹೇಳ್ಕೊಡ್ತೀನಿ ಇನ್ನೊಂದ್ಸತಿ. ಸತ್ಯಸ್ಯಾಪಿ ಹಿತಂ ಮುಖಂ ಸತ್ಯಸ್ಯಾಪಿ ಹಿತಂ ಮುಖಂ ಸತ್ಯಸ್ಯಾಪಿ ಹಿತಂ ಮುಖಂ. ತತ್ವಂ ಪೂಚನ್ನ ಪಾವೃಣು ತತ್ವಂ ಪೂಷನ್ನ ಪಾವೃಣು ತತ್ವಂ ಪೂಷನ್ನ ಪಾವೃಣು. ಸತ್ಯಧರ್ಮಾಯ ದೃಷ್ಟಯೇ ಸತ್ಯಧರ್ಮಾಯ ದೃಷ್ಟಯೇ ಸತ್ಯಧರ್ಮಾಯ ದೃಷ್ಟಯೇ. ಅಲ್ಲಿಗೆ 15 ಶ್ಲೋಕ ಆಯ್ತು. 16, 17, 18. ಆಮೇಲೆ ಇನ್ನೆರಡು ಶ್ಲೋಕ ಇದೆ. ಆ 2 ಶ್ಲೋಕ ಪ್ರಾರ್ಥನೆಯ ಶ್ಲೋಕ, ಇನ್ 3 ಶ್ಲೋಕ ಈ ಉಪನಿಷತ್ ಸಂಬಂಧಪಟ್ಟಂತದ್ದು. ಇದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈಗ ಆಗಿರುವಂತ ಶ್ಲೋಕಗಳನ್ನ ಪದೇ ಪದೇ ನಾವು ಹೇಳ್ತಾ ಹೋದ್ರೆ, ಅಥವಾ ವಿಶ್ವನಾಥರು ಕಳಿಸಿರ್ತಾರೆ ರೆಕಾರ್ಡು, ಅದು ಕೇಳ್ತಾ ಹೋದ್ರೆ ಬರುತ್ತೆ. ಈ ಒಂದು ಈಶಾವಾಸ್ಯ ಉಪನಿಷತ್ತಿನ ಪ್ರತಿನಿತ್ಯ ಕೂಡ ಹೇಳೋದಕ್ಕೆ ಸಮಯ ಬೇಕಾಗುವಂಥದ್ದು ಜಾಸ್ತಿ ಇದ್ರೆ 5 ನಿಮಿಷ. 5 ನಿಮಿಷ ಏಕಾಗ್ರತೆಯಿಂದ ಕೂತ್ಕೊಂಡು ಭಕ್ತಿಯಿಂದ ನಾವು ಹೇಳಿದ್ವಿ ಅಂತಂದ್ರೆ ಅದರ ಪರಿಣಾಮವನ್ನ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ನಮ್ಮ ಮನಸ್ಸು ಮೇಲೆ ಪರಿಣಾಮ ಬೀರುತ್ತೆ. ಅದರಿಂದ ಒಳ್ಳೇದಾಗ್ತದೆ. ಈ ಶ್ಲೋಕ ಹೇಳಿದ್ರೆ ಒಳ್ಳೇದಾಗುತ್ತೆ, ಮಂತ್ರ ಹೇಳಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಯಾಕೆ ಹಂಗಾಗತ್ತೆ ಅಂತಂದ್ರೆ ನಾವ್ ಹೇಳಿದಂತ ಶ್ಲೋಕ ಮಂತ್ರಗಳು ನಮ್ಮ ಮನಸ್ಸಿನ ಪರಿಣಾಮ ಬೀರ್ಬೇಕದು. ನಮ್ಗೆ ಅರ್ಥ ಆಗದೇ ಇರೋ ಪರವಾಗಿಲ್ಲ. ಈಗ ವಿಷ್ಣು ಸಹಸ್ರನಾಮ ಇದೆ, ಅಲ್ಲಿ ಭಗವಂತನಿಂದ ಒಂದು 1008 ಹೆಸರಿದೆ. ನಮ್ಗೆ ಅರ್ಥ ಗೊತ್ತಿರುತ್ತಾ? ಗೊತ್ತಿರುವುದಿಲ್ಲ. ಆದ್ರೆ ನಾವ್ ಹೇಳ್ತಾ ಇರೋದು ಭಗವಂತ ಸ್ತೋತ್ರ ಅಂತ ತಿಳ್ಕೊಂಡು ಭಕ್ತಿಯಿಂದ ಹೇಳ್ತೇವೆ. ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ಮನಸ್ಸು ದೇಹದ ಮೇಲೆ ಪರಿಣಾಮ ಬೀರುತ್ತೆ, ನಮ್ಮ ಸ್ವಭಾವದ ಮೇಲೆ ಪರಿಣಾಮ ಬೀರುತ್ತೆ. ಹಂಗಾಗಿ ನಮ್ಗೆಲ್ಲ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಎಲ್ಲರ ಒಂದು ಜ್ಞಾನಿಗಳ ವಿಚಕ್ಷಣೆ ಅಂತಿದೆಯಲ್ಲ, ಜ್ಞಾನಿಗಳು ಹೇಳಿದಂತ ಮಾತು. ಅದನ್ನ ತಿಳ್ಕೊಂಡು ಇವೆಲ್ಲ ನಿತ್ಯ ಇದನ್ನ ಅಭ್ಯಾಸ ಮಾಡ್ತೀರಿ ಅನ್ನುವಂಥ ನಂಬಿಕೆಯಿಂದ ಇವತ್ತು ತರಗತಿ ಇದು ಮುಗಿಸ್ತಿದ್ದೀನಿ. ಆದ್ರೆ ಯಾರು ಕೂಡ